ಶೋಷಿತ ವರ್ಗದಲ್ಲಿ ಹೆಸರಿಟ್ಕೊಳ್ಳುವಂತಹ ಹಕ್ಕು ಕೂಡ ಅವ್ರಿಗೆ ಇರ್ಲಿಲ್ಲ. ಯಾವ ದಿವಸ ಹುಟ್ಟಿದ್ರು ಆ ದಿವಸಕ್ಕೆ ಅವರ ಹೆಸರನ್ನ ಇದ್ ಮಾಡ್ತಾ ಇದ್ರು. ಸ್ವಲ್ಪ ಸ್ಪಿರಿಚುಯಾಲಿಟಿಗೆ ಹೋಗೋಣ. ನಾ ಮಾತೇ ಆಡಲ್ಲ ನಾರ್ಮಲಿ, ಬಟ್ ಭೂತಾರಾಧನೆ ಅಂದ್ರೆ ಏನ್ ಆಕ್ಚುಲಿ? ಭೂತಾರಾಧನೆ ಅನ್ನುವಂತ ಪದ ಅದು ಆಕ್ಚುಲಿ ಬ್ರಿಟಿಷರ್ಸ್ ಇಂದ ಅದು ಅವ್ರೊಂದು ಬುಕ್ ಬರ್ದದ್ದು ಡೆವಿಲ್ ವರ್ಷಿಪ್ ಅಂತ ಬದಲಾಗಿ ತುಂಬಾ ಜನಕ್ಕೆ ಆ ರೀತಿ ಅರ್ಥ ಆಗಿರೋದು. ತುಂಬಾ ಜನಕ್ಕೆ ಯಾಕೆ ಮಂಗಳೂರು ಅವರಿಗೆ ಅದನ್ನ ಮಾಡಿದ್ರೆ ಅಫೆಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಜನಕ್ಕೆ. ಅದನ್ನೊಂದು ಹೇಳ್ಬಿಡ್ತೀನಿ. ಭೂತಾಳ ಪಾಂಡ್ಯ ಅಂತ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕೇಳಿದ. ದೈವಗಳಿಗೆ ಒಂದು ರೂಲ್ ಹಾಕ್ಬಿಟ್ಟ, ನೀನ್ ಘಟ್ಟ ದಾಟಿ ಮೇಲೆ ಹೋಗ್ಬಾರ್ದು. ಮಲೆ ಇರುವ ನಾಡು ಹೇಗೆ ಮಲೆನಾಡು, ತುಳು ಭಾಷೆ ಮಾತಾಡುವ ನಾಡು ತುಳುನಾಡು. ಹುಲಿವೇಷ ಹೆಂಗ್ ಸ್ಟಾರ್ಟ್ ಆಯ್ತು? ಫೆಮಿನಿಸಂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದಾನೆ ಮಂಗಳೂರಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ. ಟ್ರೈಬಲ್ ಫಿಲಾಸಫಿ ಅಂದ್ರೆ ಡೆವಲಪ್ಮೆಂಟ್ ಅಲ್ಲ, ಏನಿದೆ ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗೋದು. ನಿಧಿ ವೃದ್ಧಿ ಪ್ರೆಸೆಂಟ್ಸ್ ದ ಆಲ್ ರೌಂಡರ್ ಶೋ, ಟ್ರಾವೆಲ್ ಪಾರ್ಟ್ನರ್ಸ್, ವೇ ಟು ವರ್ಲ್ಡ್. ಸೊ ರಾಜ್ ಬಿ ಶೆಟ್ಟಿ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಬೇಜಾನ್ ವಿಷಯಗಳು ಮಾತಾಡಿದ್ದಾರೆ. ಅಬೌಟ್ ಹಿಸ್ ಲೈಫ್, ಅಬೌಟ್ ಕಲ್ಚರ್, ಅಬೌಟ್ ಟ್ರೆಡಿಷನ್ಸ್, ಅವ್ರು ಬೆಳೆದಂಥ ರೀತಿ, ಅವ್ರ ಫಿಲಾಸಫಿಗಳು. ಸೊ ಈ ಒಂದು ಎಪಿಸೋಡಲ್ಲಿ ಮಂಗಳೂರಿನ ಕಲ್ಚರ್, ಅದೇ ಯಕ್ಷಗಾನ ಆಗಿರ್ಬೋದು, ಭೂತಕೋಲ ಆಗಿರ್ಬೋದು, ಹುಲಿವೇಷ ಆಗಿರ್ಬೋದು, ಯಾವ ಥರ ಇದೆ ಕಲ್ಚರು ಆ್ಯಂಡ್ ಯಾವ ಥರ ಟ್ರೆಡಿಷನ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬ ಫ್ಯಾಸಿನೇಟಿಂಗ್ ಎಪಿಸೋಡ್. ಸೊ ಮಿಸ್ ಮಾಡದೆ ಇದನ್ನ ನೋಡಿ. ಫೈನಾನ್ಷಿಯಲ್ ಇಯರ್ ಎಂಡ್ ಬರ್ತಾ ಇದೆ. ಬೆಜ್ಜಾನ್ ಜನ ಬಿಸ್ನೆಸ್ ಓನರ್ಸು ನಿಮ್ಮ ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ. ನಿಧಿ ವೃದ್ಧಿ ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಲೋನ್ಸ್ಗಳು ಕೊಡ್ಸೋದಕ್ಕೆ. 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ಗಳು ಇವ್ರು ಆಫರ್ ಮಾಡ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ನಿಧಿ ವೃದ್ಧಿ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಬೇಕು, ಇಂಡಿಯಾದಲ್ಲೇ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ವೇ ಟು ವರ್ಲ್ಡ್ನ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಆ್ಯಂಡ್ ಇವತ್ತು ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ, ಸೌತ್ ಕ್ಯಾನ್ರಾದ ಬ್ಯೂಟಿಫುಲ್ ಕಲ್ಚರ್, ಬ್ಯೂಟಿಫುಲ್ ಟ್ರೆಡಿಷನ್ಸ್, ಏನೇನು ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲಾದ್ನೂ ದ ಒನ್ ಅಂಡ್ ಓನ್ಲಿ ರಾಜ್ ಬಿ ಶೆಟ್ಟರ್ ಬ್ಯೂಟಿಫುಲ್ ವರ್ಡ್ಸ್ ಅಲ್ಲಿ ಕೇಳೋಣ ಬನ್ನಿ. ಸ್ವಲ್ಪ ಸ್ಪಿರಿಚುಯಾಲಿಟಿಗೆ ಹೋಗೋಣ. ಓಕೆನಾ? ನಾ ಮಾತೇ ಆಡಲ್ಲ ನಾರ್ಮಲಿ, ಬಟ್ ಓಕೆ. ಬಟ್ ನನಗೆ ಈಗ ನೀವು ಹೇಳಿದ್ರಲ್ಲ ಫಿಲಾಸಫಿ, ನನ್ನ ಸಮಸ್ಯೆ ಏನಂತ ಹೇಳಿದ್ರೆ ನನಗೆ ಅದ್ ಮಾತಾಡಕ್ಕೆ ಇಷ್ಟನೇ ಇರಲ್ಲ. ಬಟ್ ಏನಂದ್ರೆ ಅದು ಮಾತಾಡಿದಾಗ ನಾನು ಏನೋ ಒಂದು ಆನ್ಸರ್ ಮಾಡಕ್ ಟ್ರೈ ಮಾಡ್ತಾ ಇರ್ತೇನೆ, ಅದು ಫಿಲಾಸಫಿ ತರ ಕಾಣಿಸ್ಬಿಡುತ್ತೆ. ಹಾಗಲ್ಲ ನೀವು ತುಂಬಾ ಹೌದಾ ಮೇ ಬಿ ಅವ್ರ ಫಿಲಾಸಫಿಕಲ್ ಇನ್ಕ್ಲಿನೇಷನ್ಸ್ ಬೇರೆ ಇರ್ಬೋದೇನೋ, ನೀವು ಸ್ವಲ್ಪ ಎಲಿವೇಟೆಡ್ ಆಗಿರೋದಕ್ಕೆ ಹಂಗ ಅನ್ಸುತ್ತೇನೋ. ನನಗಂತೂ ಕೇಳಿ ಏನೋ ಕೇಳಿ. ಓಕೆ, ಸೊ ಅಂದ್ರೆ ಇಷ್ಟೊಂದೆಲ್ಲ ಅಂದ್ರೆ ಕೆಲವೊಬ್ರು ಇಷ್ಟೊಂದೆಲ್ಲ ಮಾತಾಡೋರು ಏನಂತಾರೆ, ಇವ್ರು ದೇವ್ರ ನಂಬಲ್ಲ, ದೇವ್ರಂದ್ರೆ ಭಯ ಇಲ್ಲ ಅಂತ. ರಾಜ್ ಬಿ ಶೆಟ್ಟಿ ದೇವ್ರ ನಂಬ್ತಾರ? ನಂಬ್ತೀನಿ. ಓಕೆ. ಬಟ್ ಆದ್ರೆ ಅದು ಬದಲಾಗ್ತಾ ಇರುತ್ತೆ. ಬದಲಾಗ್ತಾ ಇರುತ್ತೆ. ಯಾಕಂದ್ರೆ ಒಂದು ನಂಬಿಕೆ ಕೂಡ ಅಂದ್ರೆ ನಂಬ್ತೀನಿ ಅಂದ್ರೇನೆ ಆ ಪದದ ಅರ್ಥನೇ ಏನಂತ ಹೇಳಿದ್ರೆ ಒಂದು ಸ್ಟ್ರಾಂಗ್, ಒಂದು ಏನ್ ಕರೀತಾರೆ ಅಂದ್ರೆ ನಾನ್ ನೋಡ್ದೆ ಏನನ್ನೋ ಒಂದು, ಈಗ ಗಾಳಿ ನಂಬ್ತೀನಿ ಅಂತ ಹೇಳಕ್ ಆಗಲ್ಲ. ಫೀಲ್ ಮಾಡ್ಬೋದು. ಇಂಟ್ಯೂಷನ್ ಅದು ನಾಟ್ ಗೊತ್ತಿಲ್ಲ. ಮತ್ತೆ ದೇವ್ರು ಈಗ ಅದು ಕೂಡ ನನ್ನ ಬ್ರೈನ್ ಅಲ್ಲಿ ಇರೋದು, ನನ್ನ ಮೈಂಡ್ ಅಲ್ಲಿ ಇರೋದು. ಅಂದ್ರೆ ನಂಬಿಕೆ ಬ್ರೈನ್ ಅಲ್ಲಿ ಇರೋದು. ಅದನ್ನ ಬಿಟ್ಟು ಇನ್ನೊಂದ್ ಏನೋ ಇದೆ, ಅದು ಅನ್ಸುತ್ತೆ, ಅದು ನಂಬ್ತೀನಿ ಅಂತ ಹೇಳಕ್ ಆಗಲ್ಲ. ಅದು ಬದಲಾಗ್ತಾ ಇರುತ್ತೆ. ಅಂದ್ರೆ ಯಾಕೆ ಸತ್ಯಗಳು ಅಂದ್ರೆ ಅನ್ಫಾರ್ಚುನೇಟ್ಲಿ ನನ್ನೊಬ್ಬ ಮೈಂಡ್ ಅನ್ನು ಬಳಸುವಂತ ಮನುಷ್ಯ ಆದ ಕಾರಣದಿಂದಾಗಿ ಅದೇ ಬದಲಾಗ್ತಾ ಇರುತ್ತೆ. ಅಂದ್ರೆ ಹಾಗಂತ ಇವತ್ತು ಈಶ್ವರ ನಾಳೆ ಹನುಮಂತ ಹಾಗೆ ಹೇಳ್ತಾ ಇಲ್ಲ. ಸೊ ಈ ಮೂಮೆಂಟ್ ಅಲ್ಲಿ ನನಗೆ ಏನ್ ಅನ್ಸುತ್ತೆ ಅದನ್ನ ನಾನು ಸತ್ಯ ಅಂತ ಅನ್ಕೋತೀನಿ. ಓಕೆ, ಏನಕ್ಕೆ ಅಂತ ಕೇಳ್ತೀನಿ ಅಂದ್ರೆ, ವೆನ್ ಪಾಸಿಟಿವ್ ಎನರ್ಜಿ ಬಗ್ಗೆ ಮಾತಾಡ್ತೇನೆ, ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡಕ್ಕಾಗೋದು. ಸೊ ನಾನು ರಕ್ಕಸಪುರ ಟ್ರೇಲರ್ ನೋಡಿದೆ. ದರ್ ಇಸ್ ಏನೋ ವಾಮಾಚಾರ ತರ ಇದೆ, ಏನೋ ಒಂದು ಕ್ರೋ ಬೀಳುತ್ತೆ, ಸೊ ಎಲ್ಲ ಬೀಳುತ್ತೆ. ಒಂದು ನೆಗೆಟಿವ್ ಎನರ್ಜಿ ನಾನು ಏನ್ ಇದು ತಗೊಂಡಾಗ ನನಗೆ ಮುಂಚಿಂದನು ಮ್ಯಾಂಗ್ಳೂರಲ್ಲಿ ಓದಿದಾಗ ಎಲ್ಲ ಓದಿದಾಗ ನೆಗೆಟಿವ್ ಎನರ್ಜಿ ಅಂತಲ್ಲ, ನನ್ಗೊಂಥರ ಡಿಫ್ರೆಂಟ್ ವರ್ಡ್ ಅನ್ಸೋದು. ಸ್ಪಿರಿಚುವಲ್ ಆಗ್ಲಿ, ಇಲ್ಲಾಂದ್ರೆ ನಾವು ನೋಡದೇ ಇರೋದು. ಅಂದ್ರೆ ನಾವು ಈ ಕಡೆಯಿಂದ ನೀವು ಏನಂತ ಕರೀತಾರೆ, ಗಡ್ಡದವ್ರು ಅಂತ ಕರೀತಾರೆ, ಗಡ್ಡದಿಂದ ಆ ಕಡೆ ಬಂದ್ರೆ ಏನೋ ಚೇಂಜ್ ಇದೆಯಲ್ಲ, ಇವರೆಲ್ಲ ಆಚರಣೆಗಳೆಲ್ಲ ಚೇಂಜ್ ಇದೆಯಲ್ಲ ಅಂತ. ಸೊ ಮಂಗಳೂರಲ್ಲಿ ನಂಗೆ ಫಸ್ಟ್ ಏನೋ ಕೋಲ ಎಲ್ಲ ಇದ್ದಾಗ ಭೂತಾರಾಧನೆ ಅಂತಿದ್ರು. ನಾನು ಭೂತಾರಾಧನೆ ಅಂದ್ರೆ ಅದು ಹಿಂಗೆ ಅಂದ್ರೆ ದೈವಾರಾಧನೆ, ಬಟ್ ಭೂತಾರಾಧನೆ ಅಂತ ಅಂತಾರೆ, ಯೂಸ್ ಮಾಡ್ತಾರೆ. ನನ್ಗೆ ಅದ್ ಹೆಂಗೆ ವೈ ಡು ದೇ ವರ್ಷಿಪ್ ಅನ್ನೋ ತರ, ಯಾಕಂದ್ರೆ ಗೊತ್ತಿಲ್ಲ ನಮ್ಗೆ ಇನ್ಕ್ಲೇಷನ್ ಇಲ್ಲ. ಸೊ ನೀವು ಭೂತಾರಾಧನೆ ತುಂಬಾ ಹತ್ರದಿಂದ ನೋಡಿರೋರು, ಅಂದ್ರೆ ಒಂದು ಸಿನಿಮಾಲಿ ಅದನ್ನ ಇದು ಕೂಡ ಮಾಡಿದ್ದಾರೆ, ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಭೂತಾರಾಧನೆ ಅಂದ್ರೆ ಏನು ಆಕ್ಚುಲಿ? ದೈವಾರಾಧನೆ ಅಂದ್ರೆ ಆಕ್ಚುಲಿ ಏನು? ಅದೇ ನಾ ಹೇಳ್ತಿರೋದು. ಅಂದ್ರೆ ಆ ಭೂತಾರಾಧನೆ ಅನ್ನುವಂತ ಪದ ಅದು ಆಕ್ಚುಲಿ ಬ್ರಿಟಿಷರ್ಸ್ ಇಂದ ಅದು ಅವ್ರೊಂದು ಬುಕ್ ಬರ್ದದ್ದು ಡೆವಿಲ್ ವರ್ಷಿಪ್ ಅಂತ ಬದಲಾಗಿ ತುಂಬಾ ಜನಕ್ಕೆ ಆ ರೀತಿ ಅರ್ಥ ಆಗಿದೆ. ಬಟ್ ಇಟ್ಸ್ ನಾಟ್ ಅ ಡೆವಿಲ್ ವರ್ಷಿಪ್. ಸೊ ಏನಂತ ಹೇಳಿದ್ರೆ ದ್ರಾವಿಡರ ಮೂಲ ಪರಂಪರೆಯಲ್ಲಿ
ಅವ್ರು ಯಾವತ್ತೂ ಕೂಡ ಫಸ್ಟಿಗೆ ಏನ್ ಮಾಡ್ದ ಮನುಷ್ಯ ಅನ್ನೋದು, ಫಸ್ಟಿಗೆ ನಾವು ಹಂಟರ್ ಗ್ಯಾದರ್ಸ್ Correct. ಅಲ್ವಾ, ನಾವು ಹಂಟ್ ಮಾಡ್ತಾ ಇದ್ವಿ, ಅದನ್ನ ಗ್ಯಾದರ್ ಮಾಡ್ತಾ ಇದ್ವಿ. ಹ್ಮ್. ಈ ಹಂಟರ್ ಗ್ಯಾದರ್ಸ್ ಆದಾಗ ನನ್ನ ಮುತ್ತಾತ ಅವನು ಕಾಡಲ್ಲಿ ಓಡಬೇಕಾದ್ರೆ ಅವನಿಗೇನೆಲ್ಲ ಕಾಣಿಸಿರ್ಬೋದು, ಅವನಿಗೇನ್ ಕಾಣಿಸಿರ್ಬೋದು ಅಂದ್ರೆ ಸಿಡ್ಲು ಕಾಣಿಸಿರ್ಬೋದು, ಮಳೆ ಕಾಣಿಸಿರ್ಬೋದು, ಅದೆಲ್ಲದನ್ನು ಕೂಡ ಶಕ್ತಿ ಅಂತ ಅವನು ನಂಬಿ ಅದನ್ನ ಕ್ರಿಯೇಟ್ ಮಾಡಿದವನು ಯಾರೋ ಒಬ್ಬ ಅಂತ ನಂಬಿರ್ಬೋದು. ಅದನ್ನ ಈಗ ಈಗ ಎಕ್ಸಾಂಪಲ್ ವೈದಿಕ ಧರ್ಮದಲ್ಲಿ ಅದನ್ನ ನಾವು ಪರಬ್ರಹ್ಮ ಅಂತ ಕರೆದ್ರೆ, ಎಲ್ಲದನ್ನ ಸೃಷ್ಟಿಕರ್ತ ಪರಬ್ರಹ್ಮ ಅಂತ ಕರೆದ್ರೆ, ತುಳುನಾಡಲ್ಲಿ ಅವರನ್ನ ಬೆಮ್ಮೇರು ಅಂತ ಕರೆದ್ರು. ಆದ್ರೆ ಅದು ಒಂದೇ ಅಲ್ಲ, ಇದಕ್ಕಿಂತ ಸಪರೇಟ್ ಆಗಿರುವಂತಹ ಒಂದು ಪದ ಅದು. ಈ ಬ್ರಹ್ಮ ಅನ್ನುವಂತ ಪದದಿಂದ ಬಂದಿರುವಂತಲ್ಲ. ಇವರನ್ನ ನಾವು ದೇವ್ರು ಅಂತ ಭಾವಿಸಿದ್ವಿ, ಬೆಮ್ಮೇರನ್ನ ದೇವ್ರು ಅಂತ ಭಾವಿಸಿದ್ವಿ. ಆಮೇಲೆ ನಾವು ಯಾವಾಗ ಕೃಷಿಗಿಳಿದ್ವಿ, ಆ ಕೃಷಿಗಿಳಿದಾಗ ಏನಾಯ್ತು, 3 ತರದ ದೈವಗಳು ನಮ್ಮಲ್ಲಿದೆ. ಒಂದು ನಮ್ಮ ಪೂರ್ವಜರು, ಆನ್ಸೆಸ್ಟ್ರಲ್ ವರ್ಷಿಪ್, ಅದೇ ಯಾವತ್ತೂ ಮಾಡ್ತೀವಿ, ಈ ಕಡೆನೂ ಮಾಡ್ತಾರೆ, ಎಡೆ ಬಡಿಸೋದು. ಯಾಕಂದ್ರೆ ನಾವಿವತ್ತು ನಮ್ಮ ಆರೋಗ್ಯ, ನಮ್ಮ ಕೈ ಕಾಲುಗಳು, ನಮ್ಮ ಬುದ್ಧಿ, ನಮ್ಮ ಶಕ್ತಿ ಎಲ್ಲ ಇದ್ರೆ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ಬೋದು, ನಾನ್ ಮಾತಾಡ್ತಿರೋದಲ್ಲ, ನನ್ನ ಅಜ್ಜ ನನ್ನಲ್ಲಿ ಮಾತಾಡ್ತಿರೋದು. ಯಾಕಂದ್ರೆ ನನ್ನ DNA ಕೂಡ ಅವರ ಎಲಿಮೆಂಟ್ ಇರೋದ್ರಿಂದ ನಾ ಥಿಂಕ್ ಮಾಡುವಂತ ರೀತಿ, ಅವ್ರು ಯಾವ ರೀತಿ ಫುಡ್ ತಿಂದ್ರು ಅನ್ನೋದು ಕೂಡ ನಾನು ಇವತ್ತು ಥಿಂಕ್ ಮಾಡೋ ರೀತಿನ ಎಫೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಆನ್ಸೆಸ್ಟ್ರಲ್ ವರ್ಷಿಪ್ ಅದರಲ್ಲೂ ಒಂದು ತುಂಬಾ ಇಂಪಾರ್ಟೆಂಟ್. ನಾನು ಇವತ್ತು ಎಲ್ಲಿ ಹೇಗಿದ್ದೀನಿ ಅದು ಕಾರಣ ಅವರು ಅಂತ. ಈ ಆನ್ಸೆಸ್ಟ್ರಲ್ ವರ್ಷಿಪ್ ಅಲ್ಲಿ ಏನಾಯ್ತು, ಕೆಲವು ಜಾತಿಯವರು ಅವರ ಹಿಂದಿನವರು ತುಂಬಾ ಅಂದ್ರೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಅವರು ಸಮಾಜದ ವಿರುದ್ಧ ತೊಡೆ ತಟ್ಟಿ ನಿಂತವರು ಇರ್ಬೋದು, ಅಥವಾ ಒಂದು ಜಾತಿಯ ವಿರುದ್ಧ ಜಾತಿ ಪದ್ಧತಿಯ ವಿರುದ್ಧ ಹೋರಾಡದಿರೋರು ಇರ್ಬೋದು, ಅವರನ್ನ ಅವರು ದೈವಗಳು ಅಂತ ಭಾವಿಸಿದ್ರು ಅಥವಾ ಪೂಜೆ ಮಾಡಿದ್ರು. ಅದರಲ್ಲಿ ಈಗ ಕೊರಗಜ್ಜ ಅನ್ನೋರು ಅಜ್ಜ ಅಲ್ಲ, ಅದು ಕೊರಗ ತನಿಯ ಅನ್ನುವಂತ ಹೆಸರು. ತನಿಯ ಅಂದ್ರೆ ಮೊದಲಿನ ಕಾಲದಲ್ಲಿ ನಾವ್ಯಾವ ಶೋಷಿತ ವರ್ಗದಲ್ಲಿ ಹೆಸರಿಟ್ಕೊಳ್ಳುವಂತಹ ಹಕ್ಕು ಕೂಡ ಅವ್ರಿಗಿರ್ಲಿಲ್ಲ. ಯಾವ ದಿವಸ ಹುಟ್ಟಿದ್ರು ಆ ದಿವಸಕ್ಕೆ ಅವರ ಹೆಸರನ್ನ ಇದ್ ಮಾಡ್ತಾ ಇದ್ರು. ಈಗ ಭಾನುವಾರ ಹುಟ್ಟಿದ್ರೆ ನಮ್ ಕಡೆ ಭಾನುವಾರ ಐತಾರ ಅಂತ ಕರೀತಾರೆ, ಐತಾ ಅಂತ ಕರಿತಿದ್ರು. ಸೋಮವಾರ ಹುಟ್ಟಿದ್ರೆ ಚೋಮ ಅಂತ ಹೇಳ್ತಿದ್ರು. ಮಂಗಳವಾರ ಹುಟ್ಟಿದ್ರೆ ನಾವು ಮಂಗಳವಾರನ ಅಂಗಾರ ಅಂತ ಕರಿತಿದ್ವಿ, ಹಾಗಾಗಿ ಅಂಗಾರ ಅಂತ ಹೇಳ್ತಿದ್ರು. ಬುಧವಾರ ಹುಟ್ಟಿದ್ರೆ ಬುಧಿಯ ಅಂತ ಕರಿತಿದ್ರು. ಗುರುವಾರ ಹುಟ್ಟಿದ್ರೆ ಗುರುವ ಅಂತ ಕರಿತಿದ್ರು. ಶುಕ್ರವಾರ ಹುಟ್ಟಿದ್ರೆ ತುಕುರ ಅಂತ ಕರೀತಿದ್ರು. ಶನಿವಾರ ಹುಟ್ಟಿದ್ರೆ ತನಿಯ ಅಂತ ಕರಿತಿದ್ರು. ಸೊ ಕೊರಗರ ಇದರಲ್ಲಿ ಜನಾಂಗದಲ್ಲಿ ಹುಟ್ಟಿದ ತನಿಯ ಅನ್ನುವಂತಹ ಒಬ್ಬ 19-21 ವರ್ಷದಲ್ಲಿ ಅವನು ಕಳೆದು ಹೋಗುವಂತ, ಮಾಯ ಆಗುವಂತ, ಅಥವಾ ವ್ಯವಸ್ಥೆಗೆ ಸಿಕ್ಕಿ ಅವನು ಇದಾಗುವಂತಹ ಒಬ್ಬ ವ್ಯಕ್ತಿಯನ್ನ ಆ ಕುಲದವರು ನಮ್ಮ ಒಬ್ಬ ತಾತ ಅಜ್ಜ ಅವನಿಗೆ ಎಡೆ ಬಡಿಸ್ಬೇಕು, ಅವನನ್ನ ಪೂಜೆ ಮಾಡ್ಬೇಕು ಅಂತ ಪೂಜೆ ಮಾಡಿದ್ರು. ಹಾಗಾಗಿ ಅವರು ದೈವಾರಾಧನೆಯಲ್ಲಿ ಆಮೇಲೆ ದೈವಗಳಾದ್ರು. ಇದು ನಮ್ಮ ಆನ್ಸೆಸ್ಟ್ರಲ್ ವರ್ಷಿಪ್ ಅನ್ನ ತೋರಿಸುತ್ತೆ. ಈ ತರ ಈಗ ನಮ್ಮ ಕೋಟಿ ಚೆನ್ನಯ್ಯರ್ ಇರ್ಬೋದು, ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿ ಅವರು ಒಂದು ಶೋಷಕ ವರ್ಗದ ವಿರುದ್ಧ ಹೋರಾಡಿ ಅಲ್ಲಿ ನಿಂತಹ ಇವರು, ಅವರನ್ನು ಕೂಡ ನಾವು ದೈವಗಳು ಅಂತ, ಕಾಂತಬಾರೆ ಬುಧಾಬಾರೆ ಸಿರಿಗಳು, ಈ ತರ ಇವರನ್ನೆಲ್ಲ ನಾವು ಆನ್ಸೆಸ್ಟ್ರಲ್ ವರ್ಷಿಪ್ ಅಲ್ಲಿ ಸೇರಿಸಬಹುದು. ಒಂದು. ಎರಡನೇ ವರ್ಷಿಪ್ ನಮ್ಮಲ್ಲಿರುವಂತದ್ದು, ಇವರು ಕೃಷಿ ಮಾಡಕ್ಕೆ ಶುರು ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ಪ್ರಾಣಿಗಳಿಂದ ತೊಂದರೆ ಆಗ್ತಾ ಇತ್ತು. ಹಾಗೆ ಆಗತ್ತೆ. ಆಗ ಅವ್ರು ಏನ್ ಅನ್ಕೊಂಡ್ರು, ನಮಗೆಲ್ಲ ಬೆಮ್ಮೆರಿದ್ರೆ ಸೊ ಈ ಪ್ರಾಣಿಗಳಿಗೂ ಕೂಡ ಯಾವ್ದೋ ಒಂದು ಶಕ್ತಿ ಇರ್ಬೇಕಲ್ಲ. ಕರೆಕ್ಟ್. ಸೊ ಆ ಶಕ್ತಿಯ ಒಂದು ಏನೋ ಇರುವಂತಹ ಒಂದು ತತ್ವಗಳನ್ನೆಲ್ಲ ಅವರು ಒಂದು ದೈವದ ರೂಪದಲ್ಲಿ ಕಂಡು ಪಂಜಿ ಅಂದ್ರೆ ಹಂದಿಯನ್ನ ಪಂಜುರ್ಲಿ ಅಂತ ಇದ್ ಮಾಡಿದ್ರು. ಯಾಕಂದ್ರೆ ನನ್ನ ಕೃಷಿಗೆ ಯಾವುದೇ ತೊಂದರೆ ಕೊಡ್ಬೇಡ, ನಮ್ಮನ್ನ ನೀವು ಕಾಪಾಡು ಅನ್ನೋ ರೀತಿ. ಹುಲಿಯನ್ನ ಪಿಲ್ಚಂಡಿ ಅಂತ ಇದ್ ಮಾಡಕ್ ಶುರು ಮಾಡಿದ್ರು. ಅದೇ ಈಗ ಎತ್ತುಗಳನ್ನ ನಂದಿಗೋಣ ಅಂತ ಕೈ ಮುಗಿಯಕ್ ಶುರು ಮಾಡಿದ್ರು. ಅದೇ ಈಗ ಕಾಡು ಕೋಣಗಳನ್ನ ಮೈಸಂದಾಯ ಅಂತ ಇದ್ ಮಾಡಿದ್ರು. ಇದೆಲ್ಲದೂ ಕೂಡ ಪ್ರಕೃತಿಯಿಂದ ಬಂದಿರುವಂತಹ ದೈವಗಳು. ಈಗ ಮೂರನೇದೇನಾಯ್ತು, ಆಮೇಲೆ ಯಾವಾಗ ವೈದಿಕ ಧರ್ಮದ ಎಂಟ್ರಿ ತುಳುನಾಡಿಗಾಯ್ತು, ದ ಬ್ಯೂಟಿ ಆಫ್ ಹಿಂದೂಯಿಸಂ ಏನು ಅಂತ ಹೇಳಿದ್ರೆ, ಯಾವುದನ್ನೂ ಕೂಡ ಅದು ಸೈಡ್ ಹಾಕಲ್ಲ, ಎಲ್ಲದನ್ನೂ ಕೂಡ ಮಿಳಿತ ಮಾಡಿ ಬೇರೆನೆ ಒಂದು ರೂಟಿಗೆ ತಗೊಂಡೋಗುತ್ತೆ. ಆಗ ಅಲ್ಲಿಂದ ಬೇರೆ ಬೇರೆ ರೀತಿಯ ದೈವಗಳು ಪ್ರವೇಶವಾದವು. ಅಂದ್ರೆ ಈಗ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಹೇಗೆ ಬೆಮ್ಮೇರ್ ಎಲ್ಲದಕ್ಕಿಂತ ದೊಡ್ಡ ನಮ್ಮ ದೇವರ ಸ್ವರೂಪನು, ಅದೇ ರೀತಿ ಅವರ ಇದೇ ರೀತಿ ಉಳ್ಳಾಲ್ದಿ ಅಥವಾ ಲೆಕ್ಕೆಸಿರಿ ಅನ್ನುವಂತ ದೈವ ಇತ್ತು. ಓಕೆ, ಅಥವಾ ದೇವರಿದ್ರು. ಅವರನ್ನ ಯಾವಾಗ ಈಗ ಹೊರಗಿಂದ ಬಂದವರಿಗೆ ಪ್ರೊನೌನ್ಸ್ ಮಾಡಕ್ ಗೊತ್ತಾಗದೆ
ಅವರನ್ನ ನಾವು ರಕ್ತೇಶ್ವರಿ ಅಂತ ಕರೆಯೋಕ್ ಶುರು ಮಾಡಿದ್ವಿ. ಹ್ಮ್. ಆ ದೈವಗಳು ಆ ತರ ಆಗಕ್ ಶುರುವಾಯ್ತು. ಹ್ಮ್. ಇದೆಲ್ಲ ಪುರಾಣಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿರುವಂತಹ ದೈವಗಳು. Okay. ಈ ತರ ಬೇರೆ ಬೇರೆ ರೀತಿಯ ಒಂದಿದೆ. ಓಕೆ. ಸೊ ಅಂದ್ರೆ ಈಗ ವೆರಿ ಗುಡ್ ಟಾಪಿಕ್ ಅದ ಮಾತಾಡಕ್ಕಿದು. ಹಾ. ಯಾಕಂದ್ರೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಸುಮಾರು ಜನಕ್ಕೆ ಬರೀ ಸಿನಿಮಾ ನೋಡಿದಾರೆ, ಆಚೆ ಬಂದಿದ್ದಾರೆ ಬಿಟ್ರೆ ಹಾ, ಅದ್ರ ಹಾ. ಬಗ್ಗೆ ಡೆಪ್ತ್ ಆಗಿ ಗೊತ್ತಿಲ್ಲ. ಹಾ. ಇಫ್ ಯು ಕ್ಯಾನ್ ಶೇರ್ ಮೋರ್ ಥಿಂಗ್ಸ್ ಅಬೌಟ್ ಅಂದ್ರೆ ಸರ್ ಏನು ಕೋಲ. ಭೂತಾರಾಧನೆ, ಭೂತ ಕೋಲ. ಕೋಲ ಎಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಈಗ ಹೇಳಿದ್ರಿ ಏನಕ್ಕೆ ವರ್ಷಿಪ್ ಮಾಡ್ತಾರೆ ಎಲ್ಲ. ಬಟ್ ಕೆಲವೊಬ್ರು ಏನು ಪ್ರತಿ ವರ್ಷ ಮಾಡ್ತಾರೆ, ಕೆಲವೊಬ್ರು ವರ್ಷ ಬಿಟ್ಟು ವರ್ಷ ಮಾಡ್ತಾರೆ, ಕೆಲವೊಬ್ರು ಕಾಲಿಂಗ್ ಇರುತ್ತೆ ನೀನು ಈ ಟೈಮಲ್ಲೇ ಮಾಡ್ಬೇಕು ಹಾ, ಅಂತ. ಹಾ. ಎಷ್ಟೋ ಜನ ಅವ್ರಿಗೆ ಹೋಗಿ ನಮ್ಗೆ ನಮ್ಮ ಫ್ಯೂಚರ್ ಇದು ನಡೆಯುತ್ತಾ ಅದು ಇದು ಎಲ್ಲ ಕೇಳ್ತಾರೆ. ಹೌದು. ಸೊ ಈ ಪ್ರೊಸೆಸ್ ಹೇಗಾಗುತ್ತೆ ಅಂದ್ರೆ ಕೋಲ ಯಾರು ಕಟ್ಟಬೇಕು, ಹೇಗೆ, ಏನು ಎಲ್ಲ? ಅಂದ್ರೆ ಅದಕ್ಕೆ ಈಗ ಕೋಲ ಕಟ್ಟುವಂತಹ ಒಂದು ಜನಾಂಗದವರೇ ಇರ್ತಾರೆ. ಓಕೆ. ನಮ್ಮ ಕಡೆ ಪರವರು, ಹ್ಮ್. ಪಂಬದರು, ಹ್ಮ್. ನಲ್ಕೆಯವರು ಹ್ಮ್. ಅನ್ನುವಂತಹ 3 ಜನಾಂಗದವರು ದೈವಗಳಿಗೆ ಅವರ ಜೀವನವನ್ನ ಮುಡಿಪಾಗಿ ಇಟ್ಟಿರ್ತಾರೆ. ಓಕೆ. ಸೊ ಅವ್ರನ್ನ ನಿಜವಾಗ್ಲೂ ನಾವು ಅಂದ್ರೆ ಬಹಳ ಇದ್ ಮಾಡ್ಬೇಕು. ಯಾಕಂದ್ರೆ ನೋಡಿ, ಈಗಿನ ಕಾಲಕ್ಕಿಂತ ಹಿಂದಿನ ಕಾಲದಲ್ಲಿ ಅವ್ರು ಬಹಳ ಶೋಷಣೆಗೊಳಗಾದವರು. ಹ್ಮ್. ಆದ್ರೆ ಅಂದ್ರೆ ಅವ್ರಿಗೆ ಕೊಡ್ತಾ ಇದ್ದದ್ದೇ ಒಂದ್ ಸೇರ್ ಅಕ್ಕಿ, ಒಂದು ತೆಂಗಿನಕಾಯಿ, ಜೊತೆಗೆ ಉಳೋದಕ್ಕೆ ಒಂದ್ ಸ್ವಲ್ಪ ಜಾಗ, ಅದು ಕೂಡ ದನಿಗೆ ಕೊಡ್ಬೇಕಿತ್ತು. ಹ್ಮ್. ಅದ್ರ ಮಧ್ಯೆ ಕೂಡ ಇವತ್ತೇನಾದ್ರೂ ತುಳುನಾಡಲ್ಲಿ ದೈವಾರಾಧನೆ ಜೀವಂತ ಇದೆ ಅಂದ್ರೆ ಅದಕ್ಕೆ ಈ ಚಾಕ್ರಿಯ ವರ್ಗ ಅಂತ, ಸೇವೆ ಮಾಡುವಂತ ವರ್ಗ, ಅದು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ, ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಅವ್ರು ಕೆಲಸ ಮಾಡಿದ್ರಿಂದ ಇವತ್ತು ಕೂಡ ತುಳುನಾಡಲ್ಲಿ ದೈವಾರಾಧನೆ ಅದು ನಿಂತಿದೆ. ಅಂಡ್ ಅದ್ರ ಜೊತೆಗೆ 16 ವರ್ಗದವರು ಅಲ್ಲಿ ಸೇರ್ಬೇಕಾಗತ್ತೆ. ಬೇರೆ ಬೇರೆ ಆ ಜನಾಂಗದವರು ಅಲ್ಲಿ. ಈಗ ಅದನ್ನ ಶುದ್ಧ ಮಾಡೋದಕ್ಕೆ ಮಡಿವಾಳ್ರೆ ಇರ್ಬೇಕು. ಅಲ್ಲಿ ಚರ್ವ ಅಂತ ಕರೀತಾರೆ. ಹ್ಮ್. ಅದನ್ನ ಅಂದ್ರೆ ಒಂದು ಮಡಿಕೆಯಲ್ಲಿ ಅಕ್ಕಿ ಬೇಯಿಸಿ ಅಲ್ಲಿ ಹಾಕ್ಬೇಕು, ದೈವಕ್ಕೆ ಅರ್ಪಣೆ ಮಾಡ್ಬೇಕು. ಅದನ್ನ ಮಾಡೋದಕ್ಕೆ ಕುಲಾಲ ಜನಾಂಗದವರೇ ಬೇಕು, ಅಥವಾ ವಾದ್ಯದವರು, ಶೇರಿಗಾರರೇ ಬೇಕು. ಹ್ಮ್. ಈ ತರ ಬೇರೆ ಬೇರೆ ಜನಾಂಗದವರು ಸೇರ್ಕೊಂಡು ಮಾಡುವಂತಹ ಒಂದು ಏನು ಕಟ್ಟದು, ಅಂದ್ರೆ ಸಂಪ್ರದಾಯ ಅದು. ಹ್ಮ್. ಸೊ ಜೊತೆಗೆ ತುಂಬಾ ಜನಕ್ಕೆ, ಅದಕ್ಕಿಂತ ನಾನು ಇನ್ನೊಂದು ಟಾಪಿಕ್ ಅನ್ನ ಹೇಳ್ಬಿಡ್ತೀನಿ. ಅಂದ್ರೆ Yes. ತುಂಬಾ ಜನಕ್ಕೆ ಯಾಕೆ ಮಂಗಳೂರವರಿಗೆ ಅದನ್ನ ಮಾಡಿದ್ರೆ ಅಫೆಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಜನಕ್ಕೆ. Correct, ಅದನ್ನೊಂದು ಹೇಳ್ಬಿಡ್ತೀನಿ. Yes. ಈಗ ಬೇರೆಯವರು ಅದನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ ದೇವ್ರ ತರ ನೋಡ್ತಾರೆ. ಹ್ಮ್. ಯಾಕಂದ್ರೆ ಅವರ ಕಲ್ಪನೆಗಳೆಲ್ಲೂ ಕೂಡ ಹಿಂದುತ್ವದಿಂದ ಬಂದಿರೋದು, ವಸುದೈವ ಕುಟುಂಬಕಂ ಅನ್ನುವಂತ ಐಡಿಯಾದಿಂದ ಬಂದಿರುವಂತದ್ದು. ಏನು, ದೇವರಾದ್ರೆ ನಾವು ಕೈ ಮುಗಿತೀವಿ ಗುರು, ಅದ್ರಲ್ಲಿ ಏನಿದೆ, ತಪ್ಪೇನಿದೆ ಅಂತ. ವೆರಿ ಸಿಂಪಲ್, ಟ್ರೂ, ಇಟ್ಸ್ ವೆರಿ ಸಿಂಪಲ್. ಬಟ್ ಆದ್ರೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಅದು ಹಿಂದುತ್ವದಿಂದ ಬಂದಂತಹ ತತ್ವ ಅಲ್ಲ, ಅದು ದ್ರಾವಿಡ ಪರಂಪರೆಯಿಂದ ಬಂದಂತಹ ತತ್ವ. ಏನ್ ತತ್ವ ಅಂದ್ರೆ, ಯಾವುದೇ ರೀತಿಯ ಒಂದು ಟ್ರೈಬಲ್ ಒಂದು ಕಮ್ಯುನಿಟಿಯಲ್ಲಿ ಇರುವಂತದ್ದೇನಂದ್ರೆ, ನನ್ನ ಟ್ರೈಬ್ ನನಗ್ ಮೀಸಲು ಅಂತ. ತಪ್ಪು ಸರಿಯ ಪ್ರಶ್ನೆ ಅಲ್ಲ ಅದು. ಈಗ ಸೆಂಟಿನೀಸ್ ಸೊ ನೀವು ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಕೂಡ ನಮ್ ದೇವ್ರು, ನಿಮ್ ದೇವ್ರು ಅಂತ ಹೇಳಿದ್ರೆ ಅಲ್ಲೊಂದ್ ಸ್ವಲ್ಪ ಅವ್ರಿಗೆ ಅವ್ರು ತಡ್ಕೊಳಕ್ ಆಗಲ್ಲ, ಆಕ್ಚುಲಿ ಇದು ಮಾಡಿ ಅಟ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಬಟ್ ಇಲ್ಲಿ ಏನಾಯ್ತು ಅಂತ ಒಂದ್ ಕತೆ ಹೇಳ್ಬಿಡ್ತೀನಿ. ಭೂತಾಳ ಪಾಂಡ್ಯ ಅಂತ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕೇಳಿದ್ದ. ಭೂತಾಳ ಪಾಂಡ್ಯ ಅಂತ ಒಬ್ಬ ರಾಜ ಇದ್ದ. ಓಕೆ. ಆ ರಾಜನ್ಗೆ ಏನಾಯ್ತು, ಅವನು ಅಳುಪಾರಸರ ಒಬ್ಬ ರಾಜ ಆಗಿದ್ದಂತೆ. ನಾನು ಸ್ವಲ್ಪ ಆ ಕಡೆ ತಪ್ಪೇನಾದ್ರು ಹೇಳಿದ್ರೆ ದಯವಿಟ್ಟು ನನ್ನ ಸರಿ ಮಾಡಿ ಕಮೆಂಟ್ ಅಲ್ಲಿ. ಅಳುಪಾರಸರ ಒಬ್ಬ ರಾಜ ಆಗಿದ್ದ. ಅವನಿಗೇನಾಯ್ತು, ಅವನಿಗೆ ಅವನ ಶಿಪ್ ಅನ್ನ ಇಳಿಸ್ಬೇಕಿತ್ತು ಆಗಿನ ಕಾಲದಕ್ಕೆ, ಟ್ರೇಡ್ಗೆ. ಆಗ ಅವನ ದೈವ, ಆ ದೈವದ ಹೆಸರು ಈಗಿಲ್ಲ, ಆಗಿನ ಕಾಲಕ್ಕೆ ಅದೊಂದು ದೈವ ಆಗಿತ್ತು. ಆ ದೈವ ಬಂದು ಕೇಳುತ್ತೆ, ನನಗೆ ಇಳಿಸ್ಬೇಕಂದ್ರೆ ನೀನೊಂದು ನರಬಲಿ ಕೊಡ್ಬೇಕು, ಅದ್ ನಿನ್ನ ರಕ್ತಾನೆ ಆಗಿರ್ಬೇಕು ಅಂತ. ಅವನೇನ್ ಮಾಡ್ತಾನೆ, ತನ್ನ ಹೆಂಡತಿ ಹತ್ರ ಹೋಗಿ ಕೇಳ್ತಾನೆ, ನಮ್ಮ ಮಗ ಇದಾನಲ್ಲ ಅವನಿಗೊಂದು ಕೊಡೋಣ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್, ಇದು ರಾಜ್ಯ ಸುಭಿಕ್ಷವಾಗುತ್ತೆ, ನಾವು ಮಾಡೋಣ ಅಂತ. ಅವಳಿಗೆ ಸಿಟ್ಟು ಬರುತ್ತೆ. ಒಬ್ಬ ಮಗನನ್ನೇ ಬಲಿ ಕೆಡುವಂತ ತಂದೆ ಅಂತವನು ಅಂತ ಹೇಳಿ ಬಿಟ್ಟು ತವ್ರ ಮನೆಗೆ ಹೋಗ್ಬಿಡ್ತಾಳೆ. ತುಂಬಾ ಬೇಜಾರಲ್ಲಿ ಅವ್ನು ಕೂತಿರ್ಬೇಕಾದ್ರೆ ತಂಗಿ ಬಂದು ಕೇಳ್ತಾಳೆ, ಏನು ಕಣ್ಣ ಬೇಜಾರಲ್ಲಿ ಇದೆಯಾ ಅಂತ. ಈ ತರ ಮಗ ಈ ತರ ಆಯ್ತು ಅಂತ ಅವ್ನು ಕೇಳಿದಾಗ, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನನ್ನ ಮಗ ಕೂಡ ನಿನ್ನ ರಕ್ತಾನೆ, ಯಾಕಂದ್ರೆ ನಾವು ಒಂದೇ ಕುಟುಂಬದಿಂದ ಬಂದಿರೋ ಕಾರಣದಿಂದಾಗಿ ಒಂದೇ ರಕ್ತಾನೆ, ಅವನನ್ನ ಬಲಿ ಕೊಡು ಅಂತ. ಮಗನ ಹತ್ರ ಕೇಳ್ಬೇಕಾರೆ, ಅಯ್ಯೋ ತೊಂದ್ರೆನೇ ಇಲ್ಲ, ಏನಾದ್ರೂ ರಾಜ್ಯಕ್ಕಾಗತ್ತೆ ಅಂದ್ರೆ ನಾನು ಮಾಡ್ಲೇಬೇಕಲ್ವಾ ಅಂತ ಹೇಳಿ ಅವ್ನು ಬರ್ತಾನೆ. ಇನ್ನೇನು ಬಲಿ ಕೊಡ್ಬೇಕು ಅನ್ಬೇಕಾದ್ರೆ ದೈವ ಅಶರೀರವಾಣಿ ಆಗತ್ತೆ, ನಿನಗೇನೋ ಒಂದು ಹೇಳಬೇಕಿತ್ತು ನನಗೆ, ಅದಕ್ಕೋಸ್ಕರ ಇದನ್ನ ಮಾಡಿಸ್ದೆ, ಇನ್ನು ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಏನು ಬಲಿ ಬೇಡ, ಮುಂದುವರ್ಸು ಅಂತ ಹೇಳತ್ತನ್ ದೈವ. ಆಗ ಭೂತಾಳ ಪಾಂಡ್ಯ ಒಂದು ರೂಲ್ ಮಾಡ್ತಾನೆ. ರೂಲ್ ಏನು ಅಂತ ಹೇಳಿದ್ರೆ, ತುಳುನಾಡಲ್ಲಿ ತುಂಬಾ ಜನ ಇದಕ್ಕೂ ಅಫೆಂಡ್ ಆಗ್ತಾರೆ. ಏನಂತಂದ್ರೆ, ಮಲೆ ಇರುವ ನಾಡು ಹೇಗೆ ಮಲೆನಾಡು, ತುಳು ಭಾಷೆ ಮಾತಾಡುವ ನಾಡು ತುಳುನಾಡು, ಅದು ಸಪರೇಟ್ ರಾಜ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಅದ್ರ ಸಪರೇಟ್ ರಾಜ್ಯದ ಕೂಗು ಅಂತ. ತುಳುನಾಡು ಅಂದ್ರೆ ಒಂದು ಪ್ರಾದೇಶಿಕ ಐಡೆಂಟಿಟಿ ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ತುಳುನಾಡಲ್ಲಿ ಇನ್ನು ಮುಂದೆ
ಅಳಿಯ ಕಟ್ಟು ನಡಿಬೇಕು ಅಂತ ಹೇಳ್ತಾನೆ. ಹ್ಮ್. ಒಂದು ರೂಲ್ ಮಾಡ್ತಾನೆ. ಅಳಿಯ ಕಟ್ಟು ಅಂದ್ರೆ ಏನಂದ್ರೆ, ನಮ್ಮಲ್ಲಿ ಮಾತ್ರ ಹೆಣ್ಣು ಪ್ರಧಾನ. ಅವನಿಗೆ ಹೇಗೆ ಅವನ ತಂಗಿ ಇದು ಕೊಟ್ಲಲ್ವಾ, ಮಗ ಕೊಟ್ಲಲ್ವಾ, ಹಾಗಾಗಿ ಅವನ ಆಸ್ತಿ ಎಲ್ಲ ತಂಗಿಗೆ ಹೋಗ್ಬೇಕು, ತಂಗಿ ಮಕ್ಳಿಗೆ ಹೋಗ್ಬೇಕು. ತಂಗಿ ಮಕ್ಳು ಅಂದ್ರೆ ತಂಗಿಯ ಮಗಂಗ್ ಹೋಗುತ್ತೆ, ಬಟ್ ಮಗಂಗ್ ಹೋಗಲ್ಲ, ಹೆಣ್ಣಿಗೆ ಮಾತ್ರ ಹೋಗುತ್ತೆ. ಸೊ ಫೆಮಿನಿಸಂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದಾನೆ ಮಂಗಳೂರಲ್ಲಿ, ಸ್ಪೆಷಲಿ ಆ ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಇತ್ತು. ನಮ್ಮಲ್ಲಿ ಎಲ್ಲೂ ಕೂಡ ನನಗ್ ನೆನಪಿದ್ದ ಹಾಗೆ ಯಾರು ಕೂಡ ಹೆಣ್ಣು ಮಕ್ಕಳು ಹುಟ್ಟಿತು ಅಂತ ಬೇಜಾರು ಮಾಡ್ಕೊಳಲ್ಲ. ನನ್ ಕುಟುಂಬ ಬೆಳೀತು ಅಂತ ಅನ್ಕೋದ್ರೆ, ಗಂಡಿಂದ ಕುಟುಂಬ ಬೆಳೆಯಲ್ಲ. ಅದೇ ರಾಜ ಮುಂದೆ ಹೋಗಿ ಇನ್ನೊಂದು ರೂಲ್ ಮಾಡ್ತಾನೆ, ಏನಂದ್ರೆ ದೈವಗಳು ಯಾವತ್ತೂ ಕೂಡ ಗಟ್ಟ ದಾಟಿ ಮೇಲೆ ಹೋಗ್ಬಾರ್ದು ಅಂತ ಒಂದು ರೂಲ್ ಮಾಡ್ತಾರೆ. ಆ ರೂಲ್ ಯಾಕೆ ಮಾಡ್ದ ಅಂತ ನನಗೆ ಇವತ್ತು ಅರ್ಥ ಆಗುತ್ತೆ. ಅಂದ್ರೆ ಅವನಿಗೆ ಅರ್ಥ ಆಗಿರ್ಬೋದು, ಅವ್ನು ಸ್ವಲ್ಪ ದೂರದೃಷ್ಟಿತ್ವ ಇರುವಂತ ರಾಜ ಆಗಿರ್ಬೋದು. ನೋಡಿ ಏನಂದ್ರೆ, ಒಂದು ಕೆಲ್ಸಕ್ಕೆ ಅಂತ ಘಟ್ಟದ ಮೇಲೆ ಯಾರೋ ಒಬ್ಬ ಕುಟುಂಬದವನು ಹೋಗ್ಬೋದು. ಅವ್ನು ಹೋದವನು ಅನ್ಕೋಬಹುದು, ಅಯ್ಯೋ ನನಗೆ ತುಂಬಾ ತೊಂದರೆ ಆಗುತ್ತೆ, ತಾಪತ್ರೆ ಆಗುತ್ತೆ, ದೈವವನ್ನು ನನ್ನ ಜೊತೆನೆ ಕರ್ಕೊಂಡ್ ಬಂದು ಮೇಲೆ ಹೋಗ್ಬಿಡ್ತೀನಿ ಅಂತ. ಓಕೆ, ಆಗ ಏನಾಗುತ್ತೆ, ಕುಟುಂಬನೇ ಸ್ವಲ್ಪ ಲೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ನು ದೈವಗಳಿಗೆ ಒಂದು ತಾಕೀತ್ ಮಾಡ್ದ, ದೈವಗಳಿಗೆ ಒಂದು ರೂಲ್ ಹಾಕ್ಬಿಟ್ಟ, ನೀನ್ ಘಟ್ಟ ದಾಟಿ ಮೇಲೆ ಹೋಗ್ಬಾರ್ದು ಅಂತ. ಹಾಗಾಗಿ ಇಲ್ಲೆಲ್ಲೋ ಮೈಸೂರಲ್ಲಿ ಒಂದು ದೈವಸ್ಥಾನ ಆದಾಗ ಅಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಅವ್ರಿಗೆ ಅದನ್ನ ಹೇಳಕ್ ಬರ್ತಿಲ್ಲ. ಏನಂದ್ರೆ ಅದೇ ಅವ್ರು ಮಾಡ್ತಿರೋದೇ ಆ ರೂಲ್ ನ ಅಗೇನ್ಸ್ಟ್. ದೈವಗಳು ಘಟ್ಟ ದಾಟಿ ಮೇಲೆ ಹೋಗೋಗಿಲ್ಲ. ಅರ್ಥ ಆಗ್ತಿದ್ಯಾ? ಆಗ ಇಲ್ಲಿ ಅವ್ನಿಗೆ ಏನನ್ಸುತ್ತೆ, ಇದೇ ಅವರಲ್ಲ, ಇಲ್ಲಿ ನಾನು ಪೂಜೆ ಮಾಡ್ತೀನಿ, ಅದ್ರಲ್ಲಿ ಏನಿದೆ ಅಂತ. ಆ ಪೂಜೆ ಮಾಡೋದೇ ಅದರ ಮೂಲ ಆಶಯದ ವಿರೋಧ. ಯಾಕಂದ್ರೆ ಭೂತಾಳ ಪಾಂಡೆ ಏನ್ ಹೇಳ್ದ ಅದ್ರ ವಿರೋಧ. ಇವತ್ತಿಗೂ ಕೂಡ ಎಲ್ಲಾ ಕಟ್ಟುಕಟ್ಲೆಗಳು, ಒಂದು ನೇಮ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಭೂತಾಳ ಪಾಂಡೆ ಯಾವ 16 ಕಟ್ಟುಕಟ್ಲೆಗಳನ್ನ ಹಾಕಿದ, ಆ 16 ಕಟ್ಟುಕಟ್ಲೆಗಳು ಕಂಪ್ಲೀಟ್ ಆದ್ರೆ ಮಾತ್ರ ದೈವದ ನೇಮ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಇವತ್ತಿಗೆ ಅದನ್ನ ಅವರೇ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಬೇರೆಯವ್ರು ಯಾರಾದ್ರೂ ಕೂಡ ಹೊರಗೆ ತಂದಾಗ ನನಗೆ ಗೊತ್ತಾಗುತ್ತೆ, ಪ್ರೀತಿ ಅರ್ಥ ಆಗುತ್ತೆ, ಭಕ್ತಿಯಿಂದಾನೇ ಮಾಡ್ತಿರೋದು. ಬಟ್ ಆ ಭಕ್ತಿ ಅಲ್ಲಿ ಏನಾಗುತ್ತೆ, ಆ ಕಟ್ಟಿನ ಆಶಯದ ವಿರೋಧ ಆಗುತ್ತೆ. ಅದರಿಂದಾಗಿ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗ್ತಾರೆ. ಅಂದ್ರೆ ಫಸ್ಟ್ ಪಾಯಿಂಟೇ ಆಚೆ ಅಂದ್ರೆ ಕಟ್ ಮಾಡಿದ್ರೆ ಇದೊಂದಲ್ವಾ ಅಡ್ಜಸ್ಟ್ ಮಾಡೋಣ ಅಂತ ಎಲ್ಲಾದ್ರೂ ಸಲೀಸಾಗಕ್ ಶುರು ಆಗುತ್ತೆ ಅಂತ. ಅಂದ್ರೆ ಯಾವುದೇ ಟ್ರೈಬಲ್ ಇದೇನಂದ್ರೆ, ಅದು ಒಂದು ಮಾತಿದೆ, ಅದೇ ಬೇಸಿಕ್ ಒಂದು ಟ್ರೈಬಲ್ ಇದನ್ನ ತೋರಿಸುತ್ತೆ. ತಪ್ಪು ಸರಿ ಪ್ರಶ್ನೆ ಅಲ್ಲ, ನಾನು ಹೇಗಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಅಲ್ಲಿ ನಮ್ಗೆ ದೈವಗಳಿಗೆ ನಾವು ಅದನ್ನ 2 ಮಾತುಗಳನ್ನ ಹೇಳ್ಬೋದು. ದೈವಗಳಿಗೆ ಹೇಳ್ಬೋದು, ಮಧುಮೀರ್ನ ಮಾಯೆ ಅತ್ತೆ ನೀವು ನಿಕುಲು ಅಂತ. ಅಂದ್ರೆ ಮಧು ಅಂದ್ರೆ ನಾವು ವಿನಂತಿ ಅಥವಾ ಮದಿಪು ಅಂತ ಕರಿತೀವಿ. ನಾವು ದೈವಕ್ಕೆ ಹೇಳುವಂತದ್ದು. ನಾವ್ ಏನ್ ಹೇಳ್ತೀವೋ, ದೈವದ ಎದುರುಗಡೆ ನಿಂತ್ಕೊಂಡು ಏನ್ ಹೇಳ್ತೀವೋ ದೈವ ಕೇಳ್ಬೇಕು ಅದನ್ನ. ಎಷ್ಟೇ ದೊಡ್ಡ ದೈವ ಆದ್ರೂ ಕೂಡ ಭಕ್ತರ ಮಾತುಗಳನ್ನ ಕೇಳ್ಬೇಕು. ಅದನ್ನ ಮೀರ್ ಹೋಗುವಂತ ದೈವ ಆಗ್ಬಾರ್ದು. ಒಂದು. ಎರಡನೇದು, ದೈವಗಳಿಗೆ ಒಂದು ತಾಕೀತ್ ಮಾಡ್ತೀವಿ ನಾವು, ಹೊಸತೇನ್ ತೋಡಾಡ ಪರತೇನ್ ನಿಗಿಪಾಡ ಅಂತ. ಅಂದ್ರೆ ಹೊಸತನ್ನ ತೋಡ್ಬೇಡ, ಹೊಸದ್ ಯಾವ್ದು ಮಾಡ್ಬೇಡ, ಹಳೇದನ್ನ ಮುಚ್ಚಬೇಡ ಅಂತ. ಟ್ರೈಬಲ್ ಮೆಂಟಾಲಿಟಿ ಇದನ್ನ ಕಂಪ್ಲೀಟ್ಲಿ ಟ್ರೈಬಲ್ ಫಿಲಾಸಫಿನ ಹೇಳುತ್ತೆ. ಟ್ರೈಬಲ್ ಫಿಲಾಸಫಿ ಅಂದ್ರೆ ಡೆವಲಪ್ಮೆಂಟ್ ಅಲ್ಲ, ಏನಿದೆ ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗೋದು. ಕರೆಕ್ಟ್ ಅಲ್ವಾ? ಹಳ್ಳಿಯಾಗೇ ಉಳ್ಕೋಬೇಕು ಅಂತೀವಿ, ಅರ್ಥ ಏನು? ಹಳ್ಳಿಯಾಗೆ ಉಳ್ಕೋಬೇಕು ಅಂದ್ರೆ ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಈ ಕಲ್ಚರ್ ಸಸ್ಟೈನ್ ಅನ್ನ ಬಿಲೀವ್ ಮಾಡುವಂತ ಕಲ್ಚರ್ ಆದ ಕಾರಣದಿಂದ ಸ್ಪ್ರೆಡ್ ಅನ್ನ ಬಿಲೀವ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಅದರಿಂದಾಗಿ ಅಲ್ಲಿ ಕಷ್ಟ ಆಗ್ತಾ ಇದೆ. ಈಗ ಹೊಸತನ ಮಾಡ್ಬೇಡ ಅಂದ ತಕ್ಷಣ ಇಲ್ಯಾರೋ ಒಬ್ಬ ಕುಣಿದಾಗ ಅದು ಹೊಸದು, ಹಾಗೆ ಕುಣಿಯುವಾಗಿಲ್ಲ, ಅವನಿಗೆ ಅದು ಗೊತ್ತು. ಬಟ್ ಇವನ್ ಲೆಕ್ಕದಲ್ಲಿ ಅದು ರೆಸ್ಪೆಕ್ಟ್ ತೋರಿಸ್ತಾ ಇದ್ದಾನೆ ಅಂತ. ಬಟ್ ಅಲ್ಲಿ ಏನು, ಅದನ್ನ ಕುಣಿಯೋದಕ್ಕೆ ಒಬ್ಬರು ಜನಾಂಗದವರಿದ್ದಾರೆ, ಅದು ಕುಣಿಯೋದಕ್ಕೆ ಒಂದು ರೀತಿಯ ವೇಷಭೂಷಣಗಳು, ಬಣ್ಣಗಳು, ಭಾವಗಳು ಇರಬೇಕು. ಅದು ದೈವದ ಎದುರಲ್ಲೇ ಅವ್ರು ಮಾತ್ರ ಮಾಡ್ಬೇಕು ಅನ್ನುವಂತ ಒಂದು ಶ್ರದ್ಧೆ ಇರ್ಬೇಕಾದ್ರೆ, ಅದು ಬರೀ ಒಂದು ನೃತ್ಯ ಪ್ರಕಾರವಾಗಿ ಬೇರೆ ಕಡೆ ಇದಾದಾಗ ಹೊಸದ್ ತೋಡಿದಾಗ ಆಗುತ್ತೆ. ದೈವಗಳಿಗೆ ಅಲ್ಲಿ ಹೇಳ್ತಾರೆ ಹೊಸದ್ ತೋಡ್ಬೇಡ, ಹಳೇದು ಮುಚ್ಚಬೇಡ ಅಂತ. ಇಲ್ಲಿ ಹೊಸ ತೋಡ್ದಾಗ ಅಲ್ಲಿ ಘಾಸಿ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಕಮಿಂಗ್ ಬ್ಯಾಕ್ ಟು ಇದು, ಅಂದ್ರೆ ಕತೆ ವಿಷಯಕ್ಕೆ ಬಂತು ಅಂದ್ರೆ, ಈಗ ಕೋಲ ಆಗ್ಬೇಕು, ನೀವ್ ಹೇಳಿದ್ರಿ ಇಷ್ಟು ಜನ ಸೇರ್ಬೇಕು, ಕ್ಲೀನ್ ಇವರೇ ಮಾಡ್ಬೇಕು, ಇದೇ ಮಾಡ್ಬೇಕು ಅಂತ. ನನ್ಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆಯಿಂದ ಅವ್ರು ವೇಷ ಹಾಕಕ್ ಶುರು ಮಾಡ್ತಾರೆ, ರಾತ್ರಿಯಿಂದ ಅಲ್ಲ, ಇವತ್ತು ರಾತ್ರಿ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ತನಕ. ಅಂದ್ರೆ ವೇಷ ಹಾಕೋದಲ್ವಾ? ಅಲ್ಲ, ಬಣ್ಣ 9-10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 10-10:30 ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ತನಕ ಇರುತ್ತೆ ನೃತ್ಯ. ಓಕೆ. ಸೊ ಈಗ ಸೇಮ್ ವಿತ್ ಯಕ್ಷಗಾನ ಆಲ್ಸೋ. ಯಕ್ಷಗಾನ ಅಂದ್ರೆ ಫುಲ್ ನೈಟ್ ಎಲ್ಲ ಬೆಳಗ್ಗೆಯಿಂದೆಲ್ಲ ಮಾಡ್ಕೊಂಡು ಇದು ಬರ್ತಾರೆ. ಸೊ ಒಂದು ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರೆ, ಈಗ ಪ್ರತಿ ವರ್ಷನೂ ಅದೇ ತರ ಅಂದ್ರೆ ಸಾರಿ ಟು ಸೇ ಡ್ಯಾನ್ಸ್, ಅಂದ್ರೆ ಅದೇ ಪ್ರಕಾರವಾಗಿ ಮಾಡ್ತಾರ, ಇಲ್ಲ ಪ್ರತಿ ವರ್ಷನೂ ಬೇರೆ ಬೇರೆ ತರ? ಯಕ್ಷಗಾನ ಹೇಳ್ತಿರೋದು ಅಲ್ಲ, ಇದು ಏನು ಕೋಲ. ಅದೇ ನಾ ಹೇಳ್ತಿರೋದು, ಹೊಸದನ್ನ ತೋಡಂಗಿಲ್ಲ, ಹಳೇದನ್ನ ಪ್ರತಿ ವರ್ಷ ಸೇಮ್ ಅವ್ರು ಏನಿರುತ್ತೆ ಏನ್ ಕಟ್ಟುಕಟ್ಲೆ ಅಂದ್ರೆ ಏನ್ ಸಂಪ್ರದಾಯ ಇದೆ, ಅದ್ ಸಂಪ್ರದಾಯದ ಪ್ರಕಾರನೇ ಮಾಡ್ಬೇಕು. ದೈವ ಒಂದ್ ವೇಳೆ ಏನಾದ್ರು ಎಕ್ಸ್ಟ್ರಾ ಮಾಡಿದ್ರೆ ಅಲ್ಲೇ ದೈವದ ಹತ್ರನೇ ಕೇಳ್ತಾರೆ, ಹೇಗ್ ಹೊಸದ್ ಮಾಡ್ತೇನೆ ನೀನು,
ಹೌದಾ? ಹಾ, ಹ್ಮ್. ದೈವಕ್ಕೂ ಮೀರುವಂತ ಹಕ್ಕಿಲ್ಲ, ಓಕೆ. ಭಕ್ತನಿಗಲ್ಲ, ದೈವಕ್ಕೂ ಮೀರುವಂತ ಹಕ್ಕಿಲ್ಲ. ಸೊ ಅವಾಗ ಆನ್ಸರ್ ಏನ್ ಮಾಡುತ್ತೆ ಅದು? ಅಂದ್ರೆ ಆಗ ಹೇಳ್ತಾರೆ, ಅಂದ್ರೆ ಹಾ. ಕೆಲವು ಸಲ ಕಣ್ಣು ದೋಷ ಆಯ್ತು, ಇದಾಯ್ತು, ಅದಾಯ್ತು, ಅಥವಾ ಪತಿಮಾನಿ ಅಂದ್ರೆ ಯಾರ ವೇಷ ಹಾಕಿರೋದ್ರೆ ಅವ್ರ ಆವೇಶದಿಂದಾಗಿ ಏನೋ ಆಯ್ತು ಹ್ಮ್. ಅಂತ ಹೇಳಿ ಅದನ್ನ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಓಕೆ. ಅದೇನಾದ್ರು ತಪ್ಪಾಗಿದ್ರೆ ಅಲ್ಲಿ ಶುದ್ಧ ಮಾಡ್ತಾರ, ಇನ್ನೊಂದ್ ಮಾಡ್ತಾರ, ಮತ್ತೊಂದ್ ಮಾಡ್ತಾರ, ಇನ್ನೊಂದ್ ಓಕೆ. ಮಾಡ್ತಾರ. ತುಂಬಾ ರಿಲಿಜಿಯಸ್ ಆಗಿ ತುಂಬಾ ಒಂದು ಕಟ್ಟುಪಾಡಲ್ಲೇ ಮಾಡೋ ಒಂದು ಹೌದು, ಇದು. ಕ್ರಮ, ಹೌದು. ಓಕೆ. ಈಗ ನಮ್ಮ ಈಗ ಈ ಈಗ ಈ ಕಡೆ ಯಾರ್ದಾದ್ರು ಮನೆ ದೇವರು ಮಂಜುನಾಥ ಸ್ವಾಮಿ ಆಗಿದ್ರೆ ಸುಮಾರು ಜನ ದೇವರು ಮಂಜುನಾಥ ಸ್ವಾಮಿ ಕರೆಕ್ಟ್, ಆಗಿರ್ತಾರೆ. ಕರೆಕ್ಟ್. ಅಲ್ಲಿ ಒಂದೇ ಮನೆಯಲ್ಲಿ ಬೇರೆ ಬೇರೆ ಕೋಲ ಇರುತ್ತಾ, ಇಲ್ಲ ಅಂದ್ರೆ ಒಂದಿಷ್ಟು ಜನ ಮನೆಗೆ ಈ ಕೋಲ, ಇನ್ನೊಂದಿಷ್ಟು ಜನ ಕುಟುಂಬದ ಪ್ರಕಾರ ಹೋಗುತ್ತೆ. ಈಗ ನಂದೊಂದು ಕುಟುಂಬ, ನಮ್ಮ ತಾಯಿಯಿಂದ ತಾಯಿಯಿಂದ ಬರೋದಲ್ಲ ಯಾವತ್ತು ಕೂಡ. ತಾಯಿಯ ಕುಟುಂಬ ನನ್ನ ಕುಟುಂಬ, ಅರ್ಥ ಆಯ್ತಾ? ಓಕೆ, ಗೊತ್ತಾಯ್ತು. ಈಗ ನಿಮ್ಮ ಹ್ಮ್. ಮಗನಿಗೆ ಆ ಕುಟುಂಬ ಆಗಲ್ಲ, ನಿಮ್ಮ ಹೆಂಡತಿ ಕುಟುಂಬ ಆಗತ್ತಾ? ಹೌದು, ಹಾ 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 ಹಾ. ನನ್ನ ಹೆಂಡತಿ ಕುಟುಂಬ ಆಗುತ್ತೆ. ಓಕೆ. ನನ್ನ ಮಗ ಕುಟುಂಬ ಅಂತ ಹೇಳೋದು ನನ್ನ ಹೆಂಡತಿ ಕುಟುಂಬನ, ನಾನು ಹೇಳೋದು ನನ್ನ ತಾಯಿ ಕುಟುಂಬನ. ಕರೆಕ್ಟ್ 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 ಕರೆಕ್ಟ್. ಹಾ ಹಾ ಹಾ. ನನ್ನ ಕುಟುಂಬ ಬೆಳಿಬೇಕಾದ್ರೆ ನಂಗೊಂದು ತಂಗಿ ಇರ್ಬೇಕು, ತಂಗಿಗೆ ಮಗಳಾಗ್ಬೇಕು, ಹ್ಮ್. ಮಗಳಿಗೆ ಮಗಳಾಗ್ಬೇಕು. ಸೊ ನಿಮ್ ಸೆಕೆಂಡ್ ನೇಮ್ ಬರೋದು ಮದರ್ ಇಂದಾನೆ. ಮದರಿಂದಾನೆ. ಇಲ್ಲ, ನಂಗೆ ನನ್ನ ಬಂಡ್ಸ್ ಬಗ್ಗೆ ಅಲ್ಲಿ ಕೇಳಿದ್ದೆ ನಾನು, ನಿಮ್ಮ ಇದಾಗುತ್ತೆ ಅಂತ. ಫ್ರೆಂಡ್ ಸಾವನ್ ಅಂತ ಗೊತ್ತಿರ್ಬೋದು, ಆರ್ಕಿಟೆಕ್ಟ್. ಹಾ, ಹಾ. ಹಾ. ಸೊ ನಂಗೂ ಸಾವನ್ ತುಂಬಾ ಪರಿಚಯ. ಹಾ. ನಂಗೆ ಸಾವನ್ ಮಾತಾಡ್ತಾ ನಮ್ಮಲ್ಲಿ ಮೇಟ್ರಿಯಾರ್ಕಿ ಜಾಸ್ತಿ ಅಂತ. ಹೌದು, ನಾನು ಹೌದಾ ಅಂತ. ತುಂಬಾ ಸೊ ನಾನು ಇವ್ರಿಗೆ ಹೇಳಿದಾಗ ನಂಬ್ತಿಲ್ಲ, ಇಲ್ಲ ಕಣಪ್ಪ ಅಂತ. ನಾನು ಇಲ್ಲ ಅಲ್ಲಿ ನಮ್ಮಲ್ಲೂ ಕೊಡವರಲ್ಲೂ ಕೂಡ. ಹಾ. ಅದಕ್ಕೋಸ್ಕರ ಕೊಡವರಲ್ಲೂ ತುಂಬಾ ಸ್ಟ್ರಾಂಗ್ ವುಮೆನ್ ಇರ್ತಾರೆ, ಎಸ್ Correct. ಎಸ್ ಎಸ್. ತುಂಬಾ ಸ್ಟ್ರಾಂಗ್ ಇರ್ತಾರೆ ಅವರು, ಬಿಕಾಸ್ ಆಫ್ ಆ ಮೇಟ್ರಿಯಾರ್ಕಲ್ ಫ್ಯಾಮಿಲಿ ಇಂದಾನೆ. ಹ್ಮ್. ಸೊ ಅಂದ್ರೆ ಈ ತರ ಒಂದು ಸ್ಪೆಷಲ್ ಅಲ್ಲ, ಎಲ್ಲಾ ಟ್ರೈಬು ಮ್ಯಾಟ್ರಿಯಾರ್ಕಲ್ಲೇ. ಗೊತ್ತು. ಮೇಟ್ರಿಯಾರ್ಕಲ್ ಎಲ್ಲ ಆಮೇಲೆ ಬಂದದ್ದು. ಎಲ್ಲಾ ಟ್ರೈಬ್ಗಳು ಮ್ಯಾಟ್ರಿಯಾರ್ಕಲ್ಲೇ, ಎಲ್ಲಾ ಟ್ರೈಬ್ ಗಂಡ ಬರೀ ಹೋಗಿ ಇದ್ ಮಾಡ್ಕೊಂಡ್ ಕೆಲಸ ಮಾಡಿ ಬರ್ಬೇಕಷ್ಟೇ. ಬರ್ಬೇಕಷ್ಟೇ. ಫ್ಯಾಮಿಲಿ ನೋಡೋದು, ಮಕ್ಳನ್ನ ಸಾಕೋದು, ಮಕ್ಳಿಗೆ ಬುದ್ಧಿ ಹೇಳ್ಕೊಳ್ಳೋದು, ಮುಂದೆ ಏನಾಗ್ಬೇಕು ಅಂತ ಹೇಳೋದು ಎಲ್ಲದೂ ಕೂಡ ತಾಯಿ, ಕರೆಕ್ಟ್ ಮೇಟ್ರಿಯಾರ್ಕಲ್. ಕರೆಕ್ಟ್. ಮೇಟ್ರಿಯಾರ್ಕಲ್ ಆದ್ರೆ ಚೆನ್ನಾಗಿರುತ್ತೆ. ಜನರಿಗೆ ಪ್ರಾಬ್ಲಮ್ ಆಗಿರೋದು ಸೂಡೋ ಫೆಮಿನಿಸ್ಟ್ ಆದಾಗ ಜನ ಅದನ್ನ ನೆಗೆಟಿವ್ ಆಗಿ ತೊಳಕ್ ಸ್ಟಾರ್ಟ್ ಮಾಡಿದ್ರು ಇನ್ ದ ಪ್ರೆಸೆಂಟ್ ಕಲ್ಚರ್. ಕರೆಕ್ಟ್, ಮೇಟ್ರಿಯಾರ್ಕಿ ಅಂದ್ರೆ ಆಲ್ವೇಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಪುಷ್ ಮಾಡ್ತಾ ಇದಾರೆ. ಹೌದು. ಸೊ ಸೂಡೋ ಫೆಮಿನಿಸಮ್ ಇಂದ ಪ್ರಾಬ್ಲಮ್ ಆಗ್ತಾ ನನಗೆ ಅನ್ಸುತ್ತೆ ಪ್ರೆಸೆಂಟ್ಲಿ. ಗೊತ್ತಿಲ್ಲ ಅಂದ್ರೆ ಸಿ ಥಿಂಗ್ ಇಸ್, ಅಂದ್ರೆ ಯಾವ ರೀತಿ ಆ, ಮನುಷ್ಯ ಯಾರೋ ಒಬ್ರು ಒಂದಿಬ್ರು ತಪ್ಪು ಮಾಡ್ತಾರೆ, ಒಂದ್ ದೊಡ್ಡ ಆಶಯ ಜೊತೆ ಒಂದಿಬ್ರು ಏನೋ ಒಂದ್ ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ನಾವು ಇಡೀ ಇದನ್ನೇ ಇದ್ ಮಾಡ್ಬಿಡ್ತೀವಿ, ಅಂದ್ರೆ ಸೈಡ್ ಲೈನ್ ಮಾಡ್ಬಿಡ್ತೀವಿ. ಅದೇನಾಗುತ್ತೆ, ಈಗ ಈಗ ಇದ್ರಲ್ಲಿ ಸ್ಪೆಷಲಿ ಕೇರಳದಲ್ಲಿ ಒಂದು ಕೇಸ್ ಆಯ್ತು. ಯಾರೋ ಒಬ್ಳು ಹುಡುಗಿಯ ಒಂದು ವಿಡಿಯೋ ಮಾಡಿದ್ಲು ಅಂತ ಪಾಪ ಯಾರೋ ಒಬ್ರು ತೀರ್ಕೊಂಡೇ ಬಿಟ್ರು. ಓಕೆ, ಇಲ್ಲಿ ಯಾರು ಸರಿ ಯಾರು ತಪ್ಪು ನಾವು ಕುತ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಡ್ಬೋದು, ಹೆಣ್ಮಕ್ಳೆಲ್ಲ ಹಿಂಗೆ ಅಂತ ಹೇಳ್ಬಿಡ್ಬೋದು. ಬಟ್ ಆದ್ರೆ ಅದರ ಅರ್ಥ ಬೆಂಗಳೂರಲ್ಲಿ ಇವತ್ತು ಕೂಡ ಬಸ್ಸಲ್ಲಿ ಯಾರೋ ಒಬ್ಳು ಹುಡುಗಿಗೆ ತೊಂದರೆ ಆಗ್ತಿಲ್ಲ ಅಂತಲ್ಲ ಅಲ್ವಾ. ಆ ಒಂದು ಅಂದ್ರೆ ಅವಳು ವಾಯ್ಸ್ ಮಾಡೋಕ್ಕೂ ನಾವು ಸಪ್ರೆಸ್ ಮಾಡ್ಬಿಡ್ತೀವಿ. ಅರ್ಥ, ಯಾರೋ ಒಂದಿಬ್ರು ತಪ್ಪು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವ್ ಅದನ್ನ ಆ ಒಂದು ಹೆಸರಲ್ಲಿ ಕರೆದಾಗ ಏನಾಗುತ್ತೆ, ಅದನ್ನ ಯಾರು ಪಾಪ ವಾಯ್ಸ್ ಔಟ್ ಮಾಡಕ್ಕೆ ಆಗಲ್ಲ, ಯಾಕೆ ನನ್ನನ್ನು ಎಲ್ಲೋ ಸೂಡೋ ಅಂತ ಕರೆದು ಬಿಡ್ತಾರೋ ಏನೋ ಅಂತ ಅಲ್ವಾ. ಐ ಥಿಂಕ್ ವಿ ಶುಡ್ಂಟ್ ಕಾಲ್ ದಟ್. ಯಾರಾದ್ರೂ ಆತರ ಇದ್ರೆ ಮನುಷ್ಯ ಅವಳು ನಂಗೆ ವರ್ಕ್ ಆಗ್ತಿಲ್ಲ, ನೀನ್ ವರ್ಕ್ ಆಗ್ತಿಲ್ಲ ನಂಗೆ ಅಷ್ಟೇ ಅಂತ ಬಿಟ್ಬಿಡ್ಬೇಕಷ್ಟೇ. ಸೊ ಈಗ ಏನು ಕೋಲ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಯಕ್ಷಗಾನ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೋಸ್ಟ್, ನನಗೂ ಫೇವ್ರೆಟ್. ನನಗೆ ಮುಂಚೆ ನಮ್ಮ ಸ್ಕೂಲಲ್ಲಿ ಓದ್ತಿರ್ಬೇಕಾರೆ, ಸೌಂದರ್ಯ ಸ್ಕೂಲ್ ಅಂತ, ಸೊ ಅಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಚೇರ್ಮನ್ ಯಾರಿದ್ರು, ಅವರು ಮಂಗಳೂರು ಕಡೆಯಿಂದ. ಅವ್ರು ಪ್ರತಿ ಸರಿ ಯಕ್ಷಗಾನ ಮಾಡ್ಸೋರು. ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ, ಏನಿದು ಅಂದ್ರೆ ಕನ್ನಡದಲ್ಲೇ ಮಾಡ್ತಿದ್ರು, ಬಟ್ ಕನ್ನಡ ತುಂಬಾ ರಿಚ್ ಕನ್ನಡ, ಅದು ತುಂಬಾ ಚಂದ ಕನ್ನಡ. ಸೊ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಏನ್ ಹೇಳ್ತಿದ್ದಾರೆ. ಅವ್ರವ್ರು ನಗ್ತಾ ಇದಾರೆ, ಇಲ್ಲ ಜೋಕ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಲ್ಲಿಂದ ನಾನು ಆಳ್ವಾಸ್ಗೆ ಹೋದೆ. ಆಳ್ವಾಸಲ್ಲಿ ಹೋದಾಗ ಅಲ್ಲಿ ತುಂಬಾ ರಿಚ್. ಆವಾಗ ನನಗೆ ಆಕ್ಚುಲಿ ಅರ್ಥ ಆಗಕ್ ಶುರು ಆಯ್ತು, ಏನಂತ ಅಂತ. ಅಂಡ್ ಒಂದು ಇಂಟ್ರೆಸ್ಟ್ ಬೆಳೀತು ಯಕ್ಷಗಾನದ. ನಾನು ಅದ್ರ ಬಗ್ಗೆ ತುಂಬಾ ಇದು ತಿಳ್ಕೊಂಡೆ, ಏನು ರಾತ್ರಿ ಎಲ್ಲ ಇದ್ ಮಾಡ್ತಾರೆ, ಪ್ರಾಕ್ಟೀಸ್ ಇಷ್ಟಿರುತ್ತೆ ಏನು ಅಂತ. ಬಟ್ ಒರಿಜಿನ್ ಗೊತ್ತಾಗಿಲ್ಲ. ಅಂದ್ರೆ ಅಫ್ಕೋರ್ಸ್ ಮಂಗಳೂರಿಂದ ಬಂದಿದ್ದು, ಬಟ್ ಯಕ್ಷಗಾನ ಒರಿಜಿನ್ ಹೇಗಾಯ್ತು ಅದು ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ಡೌಟ್ ಇದೆ. ಯಾರೋ ಕಾಸರಗೋಡಿಂದ ಮೂಲದಿಂದ ಬಂದದ್ದು ಅಂತ ಹೇಳ್ತಾರೆ, ಇನ್ನು ಕೆಲವರು ಬೇರೆ ಅಲ್ಲ ಅದು ಅಂತ ಒಂದು ವಾದ ಇದೆ. ಸೊ ಹಾಗಾಗಿ ನಾನು ಏನ್ ಮಾತಾಡಿದ್ರು ಕೂಡ ಅದು ಕಾಂಟ್ರವರ್ಸಿ ಆಗುತ್ತೆ, ಮತ್ತೆ ಅಷ್ಟು ಡೀಪ್ ಆಗಿ ನನಗೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಆರ್ಟ್ ಫಾರ್ಮ್. ಅಲ್ಲೊಂದು ಕಡೆ ಮಾತ್ರ ಬೆಳಿಗ್ಗೆ ಹೊತ್ತು ಒಬ್ಬ ಪೇಂಟರು, ಜೊತೆಗೆ ಒಬ್ಬ ಕೃಷಿಕ, ಒಬ್ಬ ಯಜಮಾನ, ಒಬ್ಬ ಜಾಸ್ತಿ ಜಾಗ ಇರುವಂತವನು, ಇನ್ನು ಬರೀ ಬೇರೆಯವ್ರಿಗೆ ಗೇಣಿ ಅಂದ್ರೆ ಬೇರೆಯವರ ಜಾಗದಲ್ಲಿ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತಿರೋನು, ಇವರೆಲ್ಲರೂ ಕೂಡ ಬೇರೆ ಬೇರೆ ವೇಷಗಳಾಗ್ತಾರೆ. ಅವರ ಸೌಜನ್ಯವನ್ನ ನೀವು ಒಂದ್ಸಲ ನೋಡ್ಬೇಕು ನೀವು. ಅಂದ್ರೆ ಅವರು ರಾತ್ರಿ ವೇಷ ಹಾಕಿದಾಗ ಸೂಪರ್ ಸ್ಟಾರ್ಸ್, ಬಟ್ ಹಗಲು ಹೊತ್ತು ಅವ್ರಿಗೆ ಯಾವ್ದೋ ಒಂದು ಸ್ಕೂಲ್ ಕೊಟ್ಟಿರ್ತಾರೆ,
ಯಾವ್ದೋ ಒಂದು ಪಂಚಾಯತಿ ಆಫೀಸ್ ಕೊಟ್ಟಿರ್ತಾರೆ, ಯಾವ್ದೋ ಹಳ್ಳಿಲಿ ಯಕ್ಷಗಾನ ನಡೀತಾ ಇರುತ್ತೆ, ಅಲ್ಲಿ ಫೆಸಿಲಿಟಿ ಒಂದು ವಾಶ್ರೂಮ್ ಇರುತ್ತೆ, Correct. ಸ್ನಾನ ಮಾಡೋದಕ್ಕೂ ಹೊರಗಡೆ ಎಲ್ಲೋ, ಅಲ್ಲಿ ಮಲ್ಕೊಂಡು ರಾತ್ರಿ ಯಕ್ಷಗಾನದಲ್ಲಿ ಅವ್ರು ದೇವಿ ಆಗಿರ್ತಾರೆ, ಮಹಿಷಾಸುರ ಆಗಿರ್ತಾರೆ, ಇನ್ನೊಂದಾಗಿರ್ತಾರೆ, ಮತ್ತೊಂದಾಗಿರ್ತಾರೆ. ಜೊತೆಗೆ ಭಾಷಾ ಪ್ರಬುದ್ಧತೆ, Yes. ಅಂದ್ರೆ ನಾವೇನು ಕೆಲವು ಸಲ ಬರೀ ಪಾಂಡಿತ್ಯ ಮತ್ತೆ ಭಾಷಾ ಪ್ರಬುದ್ಧತೆನ ಎಜುಕೇಶನ್ಗೆ ಇದ್ ಮಾಡ್ಬಿಡ್ತೀವಿ. ಒಂದು ಸಲ ಅಲ್ಲಿನ ಒಂದು ಅವರ ಭಾಷಾ ವೈಖರಿ ನೋಡಿದ್ರೆ ಹೆಚ್ಚಿನ ಅಂದ್ರೆ ತುಂಬಾ ಜನ ಹೋರಾಡ್ತಾರೆ ಅಂದ್ರೆ ಕನ್ನಡ ಒಂದ್ಸಲ ನೀವು ಯಕ್ಷಗಾನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ರು ನಿಮ್ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. True. ಅಷ್ಟು ಸುಂದರವಾದ ಕನ್ನಡ, ಅಷ್ಟು ಸುಂದರವಾದ ಕನ್ನಡ, ಎಷ್ಟು ಚೆನ್ನಾಗಿ ಅದನ್ನ ಮಾತಾಡ್ತಾರೆ. ಎಷ್ಟೋ ಜನಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಬೇರೆ ಕಡೆಯಿಂದ ಕರ್ಕೊಂಡು ಹೋದ್ರೆ ಅರ್ಥನೇ ಆಗಲ್ಲ. ಮಂಗಳೂರವರಿಗೆ ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ ಆ ಭಾಷೆ ಅರ್ಥ ಆಗುತ್ತೆ. ಅಂಡ್ ತುಳು ಯಕ್ಷಗಾನಗಳು ಇದೆ, ಬಟ್ ಆದ್ರೆ ಪಾಪ್ಯುಲರ್ ಜಾಸ್ತಿ ಯಾವತ್ತೂ ಕೂಡ ಕನ್ನಡ ಯಕ್ಷಗಾನಗಳೇ. Okay, ಅಲ್ಲೂ ಕನ್ನಡ ಯಕ್ಷಗಾನಗಳೇ ಜಾಸ್ತಿ. ಕನ್ನಡ ಯಕ್ಷಗಾನಗಳೇ ಜಾಸ್ತಿ ನಡೆಯೋದು. Okay. ಯಾಕಂದ್ರೆ ಅಲ್ಲಿ ಅದೊಂಥರ ಕೇಳ್ಬೇಕಾದ್ರೆ ಆ ಒಂದು ಅವರಿಗೆ ಅದು ಅವ್ರ ಭಾಷಾ ವೈಖರಿ ಬಹಳ ಬೇರೆ ತರ ಇರುತ್ತೆ. ತುಳುವಲ್ಲೂ ತುಂಬಾ ಭಾಷಾ ವೈಖರಿ ಇರುವಂತಹ, ತುಂಬಾ ಕಾಮಿಡಿ ಬಹಳ ಚೆನ್ನಾಗಿ ಮಾಡುವಂತಹ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಯಕ್ಷಗಾನ ಅಂತಂದ್ರೆ ತುಂಬಾ ಕಲ್ಚರ್, ಅಂದ್ರೆ ವೆರಿ ಅಫ್ಕೋರ್ಸ್ ಕಲ್ಚರ್ ಅಂದ್ರೆ ತುಂಬಾ ಇದು, ಬಟ್ ಕಾಮಿಡಿ ಎಷ್ಟಿರುತ್ತೆ ಅಂದ್ರೆ ಹೌದು, ಗೊತ್ತಾಗಲ್ಲ. ಹೌದು, ಎಲ್ಲದೂ ಇರುತ್ತೆ. ಎಲ್ಲ ಅನ್ಸಿ ಏನಂದ್ರೆ ಯಕ್ಷಗಾನ ಅನ್ನೋದು ಅವರು ಒಂದು ಮಳೆಗಾಲದ ಸೀಸನ್ ಬಿಟ್ರೆ ಹ್ಮ್. ಅವರು ಕೆಲವು ಕಟೀಲು ಅನ್ನುವಂತಹ ಇದು ಮೇಳ ಇರ್ಬೋದು, ಅಥವಾ ಬಪ್ಪನಾಡ್ ಮೇಳ ಇರ್ಬೋದು, ಇವರೆಲ್ಲ ವರ್ಷ ಪೂರ್ತಿ ಆ ಒಂದು ಟೈಮ್ ಬಿಟ್ಟು ಮಿಕ್ಕೆಲ್ಲಾ ಟೈಮಲ್ಲೂ ಕೂಡ ಪತ್ತನಾಜೆ ಅನ್ಬೇಕಾದ್ರೆ ಅವ್ರು ಬಿಡ್ತಾರೆ. ಪತ್ತನಾಜೆ. ಪತ್ತನಾಜೆ ಅನ್ನುವಂತ ಒಂದು, ಪತ್ತನಾಜೆ ಅಂದ್ರೆ 10ನೇ ಹೆಜ್ಜೆ ಅಂತ. ಹ್ಮ್. ಅಲ್ಲಿ ಏನೋ ಅವರು ಇದ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಅಲ್ಲಿ ತನಕ ಅವ್ರು ಗೆಜ್ಜೆ ಕಟ್ಟಂಗಿಲ್ಲ, ಯಾಕಂದ್ರೆ ಕೃಷಿಗೆ ಆಗ ಟೈಮ್ ಕೊಡ್ಬೇಕು ಅಂತ. ಹಾ. ಆಗ ಅವ್ರ ಹಳೆ ಕಾಲ ಎಲ್ಲ ಬಂದು ಮತ್ತೆಲ್ಲ ಕೃಷಿ ಎಲ್ಲ ಚಟುವಟಿಕೆ ಮಾಡಿ, ಕೃಷಿ ಎಲ್ಲ ಆದ್ಮೇಲೆ ಮತ್ತೆ ಯಕ್ಷಗಾನಕ್ಕೆ ಹೋಗ್ತಾ ಇದ್ರು. ಹ್ಮ್. ಅದು ಯಾರು ಕೂಡ ದುಡ್ಡಿಂದಾಗ ಉಳಿದದ್ದಲ್ಲ, ಪ್ಯಾಷನ್. ಬಹಳ ಪ್ಯಾಷನೆಟ್. ಅವ್ರಿಗೆ ಕೊಡುವಂತ ಪೇಮೆಂಟು ನಮ್ಮ ಚಾನ್ಸೇ ಇಲ್ಲ. ಎಂತ ಕಷ್ಟ, ನಿದ್ರೆ ಇಲ್ಲ, ಫ್ಯಾಮಿಲಿ ಇಲ್ಲ, ಲೈಫ್ ಇಲ್ಲ, ಒಂದು ಯಕ್ಷಗಾನದ ಪ್ರೀತಿಗೆ ಇವತ್ತೂ ಕೂಡ. ಅಂದ್ರೆ ಅವ್ರನ್ನ ಆರ್ಟಿಸ್ಟ್ಗಳು ಅಂತ ಕರಿಬೋದು ಏನೋ, ನಾವೆಲ್ಲ ಆರ್ಟಿಸ್ಟ್ಗಳಂತ ಕರೆದ್ರೆ ತುಂಬಾ ತುಂಬಾ ಅದು ಉತ್ಪ್ರೇಕ್ಷೆ ಆಗುತ್ತೆ. ಯಕ್ಷಗಾನ ನಮ್ ಸ್ಕೂಲಲ್ಲೂ ಮಾಡ್ತಾ ಇದ್ರು. ನಾನು ಹಾ. ಕಾಸರಗೋಡು ಹತ್ರನೇ ಓದಿದ್ದು. ಹಾ 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 ನಾನು 5th ತನಕ ಡ್ಯಾನ್ಸರ್ ಆಗಿದ್ದೆ. ಆರ್ಟ್ ಫಾರ್ಮ್ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಆದ್ರೆ 6th ಅಲ್ಲಿ ಹೋದ ತಕ್ಷಣ ಅದ ತಟ್ಟೋದ್ ನೋಡಿ ಭಯ ಆಗಿ ನಾನು ಡ್ಯಾನ್ಸ್ ಬಿಟ್ಟು ಸಿಂಗಿಂಗ್ ಕಡೆ ಹೋದೆ. ಸೊ ನನ್ ಕನೆಕ್ಷನ್ ಆ ತರ ಇದೆ ಯಕ್ಷಗಾನ ಜೊತೆ. ಓಕೆ. ನನ್ಗೆ ತಿರ್ಗದ್ ನೋಡ್ತಿದ್ದೆ ಅಂದ್ರೆ ಹೌದು, ಅವ್ರದ್ದೇ ಹೌದು, ಆ- ಒಂದು ದಿಗಿನ ಅಲ್ಲ, ದಿಗಿನ ಅಲ್ಲ, ಅಂತ ಕರೀತಾರೆ. ಕತ್ತಿಂಗೆ ಇರುತ್ತೆ, ಹಾ. ಬಾಡಿ ತಿರುಗುತ್ತೆ, ಆಮೇಲೆ ಕತ್ತ್ ದಿಗಿನ ತಿರುಗುತ್ತೆ. ದಿಗಿನ ಅಂತ ಆ, ಕರೀತಾರೆ. ದಿಗಿನ. ಹೌದು. ಓ, ನನ್ ಹಾ. ಅದು ನೋಡ್ಬಿಟ್ರೆ ಹಿಂಗಿರುತ್ತೆ ಅಂದ್ರೆ ಹಾ, ಅಲ್ಲೇ ಸ್ಟೇಬಲ್ ಇರುತ್ತೆ. Correct. ನಾವು ತಿರ್ಬೇಕಾದ್ರೆ ಎಲ್ಲಾ ಕಡೆ ಹೋಗುತ್ತಲ್ಲ, ಹೌದೌದು. ಅದು ಸ್ಟೇಬಲ್ ಟಕ್ ಟಕ್ ಹಿಂಗೆ ಇಷ್ಟೇ ಮೂಮೆಂಟ್ ಕಟ್ಸ್ ಕರೆಕ್ಟ್. ದಿಗಿನ. ಆಮೇಲೆ ಈಗ ಏನ್ ಗೊತ್ತಾ, ಈಗ ಜೊತೆಗೆ ಅಲ್ಲಿ 2 ಡಿವಿಷನ್ ಇದೆ, ತೆಂಕು ಬಡಗು ಅಂತ ಬೇರೆ ಹಾ, ಬೇರೆ ಹೌದು, ರೀತಿಯ ಹೌದು. ನೃತ್ಯ ಪ್ರಕಾರಗಳಿದೆ, 2 ಇದೆ. ಈಗ ಹೀರೋ ಎಂಟ್ರಿ, ಆ ಸೀನ್ ಹೀರೋ ನೋಡ್ಲೇಬೇಕು ನೀನು ಅಂತಾರಲ್ಲ, ಅವಾಗ ಎಲ್ಲ ಹೆಂಗೆ ಮಾಸ್ ಅಂದ್ರೆ ಎಲಿಮೆಂಟ್ಗಳು ಇದೆ. ಹಾ, ಹೆಂಗೆ ಅಂತಂದ್ರೆ ಅದು ತಿರ್ಗದ್ ನೋಡ್ಬೇಕು ನೀನ್ ಎಷ್ಟ್ ತಿರುಗ್ತಾರೆ ಗೊತ್ತಾ ಅಂತ. ಸ್ಪೆಷಲಿ ಇಂದ್ರ, ಹಾ. ಆಮೇಲೆ ಕೃಷ್ಣ. ವಾಯು. ಇಲ್ಲ, ಕೃಷ್ಣನ್ ರೋಲ್ ಎಲ್ಲ ತಿರ್ಗದ್ ಕಮ್ಮಿ. ಓಕೆ. ಇಂದ್ರ, ವಾಯು, ಅಗ್ನಿ, ಹ್ಮ್. ಯುದ್ಧ ಎಲ್ಲ ರಾಕ್ಷಸನ ಜೊತೆ ಯುದ್ಧ ಮಾಡೋ ಮುಂಚೆ ಅವ್ರು ಚಿಕ್ಕ ಚಿಕ್ಕ ಹುಡುಗರು ಬಂದಿರ್ತಾರೆ. ಕರೆಕ್ಟ್. ಮತ್ತೆ ಬೇರೆ ಬೇರೆ ವೇಷಗಳಿದೆ. Yes. ಏನು ಕಟ್ಟೆಯಸ ಅಂತ ಕರೀತಾರೆ ಅನ್ಸುತ್ತೆ ತುಳುವಲ್ಲಿ. ಹ್ಮ್. ಸೊ ಈ ತರ ಫಸ್ಟಿಗೆ ಯಕ್ಷಗಾನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದ್ ವೇಷ ಬಂದು ಕುಣಿದೋಗುತ್ತೆ. ಹ್ಮ್. ಸೊ ಅದು ಈ ಬಿಗಿನರ್ ಬಂದಾಗ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅವನು. ಹೌದಾ? ಹೌದು. ಏನದ ಆಕ್ಚುಲಿ ಅಂದ್ರೆ? ಅದು ಸುಮ್ನೆ ಫಿಲ್ಲರ್ಸ್, ಓಕೆ. ಏನಿಲ್ಲ, ಸುಮ್ನೆ ಕುಣಿತಾನೆ, ನೃತ್ಯ ಪ್ರಕಾರ ಮಾಡಿ ಹೋಗ್ತಾನೆ ಅಷ್ಟೇ. ಆಮೇಲೆ ಯಕ್ಷಗಾನ ಒಂದು ಒಂದು ಗಣಪತಿಯ ಶ್ಲೋಕದ ಜೊತೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ವಂದಿತ ವಿಘ್ನರಾಜನ ಪಿರಿದು ಸಂಸ್ಕೃತ ಭಕ್ತಿಯೋಳು ಪೇಳುವೆನು ಈ ಕಥಾಮೃತವ, ಈ ಕಥಾಮೃತವನ್ನ ಹೇಳುವೆನು ಅಂತ ಹೇಳಿದಾಗ ಸ್ಟಾರ್ಟ್ ಆಗುತ್ತೆ ಯಕ್ಷಗಾನ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. ಸೊ ಭಾಗವತಿಕೆ ಏನಿರುತ್ತೆ ಅಂದ್ರೆ, ಭಾಗವತಿಕೆಯಲ್ಲಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಡಲ್ಲಿ ಏನಾಗುತ್ತೆ ಮುಂದೆ ಅಂತ, ಆಮೇಲೆ ಅದನ್ನ ಡೈಲಾಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅರ್ಥ ಆಯ್ತಾ? ಭಾಗವತಿಕೆ ಅಂದ್ರೆ ಅದು. ಕರೆಕ್ಟ್. ಅಂಡ್ ಭಾಗವತಿಕೆ ಭಾಗವತ ಇಸ್ ದ ಡೈರೆಕ್ಟರ್ ಆಫ್ ದ ಹೋಲ್ ಸೀನ್. Correct. ಏನಾದ್ರೂ ಸ್ಲೋ ಆಗ್ತಿದೆ ಅಂದ್ರೆ ಫಾಸ್ಟ್ ಮಾಡ್ಬೋದು, ಒಂದೆರಡು ಪದ್ಯವನ್ನು ಜಂಪ್ ಮಾಡ್ಬೋದು. ಭಾಗವತ ಇಸ್ ದ ಡೈರೆಕ್ಟರ್ ಆಫ್ ದ ಹೋಲ್ ಸೀನ್. Correct. ಏನಾದ್ರೂ ಸ್ಲೋ ಆಗ್ತಿದೆ ಅಂದ್ರೆ ಫಾಸ್ಟ್ ಮಾಡ್ಬೋದು, ಒಂದೆರಡು ಪದ್ಯವನ್ನು ಜಂಪ್ ಮಾಡ್ಬೋದು. ಈಗ ಟೈಮ್ ಬೇಕು ಅಂದ್ರೆ, Okay. ಅಥವಾ ಕೆಲವು ಸಲ ಆರ್ಟಿಸ್ಟ್ ಮೇಲೆ ಸಿಟ್ಟಿದ್ರೆ ನನ್ ಫ್ರೆಂಡ್ ಇದಾನೆ ಪ್ರಖ್ಯಾತ್ ಶೆಟ್ಟಿ ಅಂತ. ಅವ್ರು ಯಾರೋ ತುಂಬಾ ಪಾಪ್ಯುಲರ್ ಗ್ರೂಪ್ ಅಲ್ಲೇ ಇದಾನೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಪರ್ಫಾರ್ಮ್ ಎಲ್ಲ ಮಾಡೋದು. ಇನ್ನೊಂದು ಆರ್ಟ್ ಫಾರ್ಮ್ ಬಗ್ಗೆ ಮಾತಾಡ್ಲೇಬೇಕು, ವಿಚ್ ಇಸ್ ಹುಲಿವೇಷ. ನಾವ್ ಜಸ್ಟ್ ನೋಡಿದೀವಿ, ಆಫ್ಟರ್ ಉಳಿದವರು ಕಣ್ಣಂತೆ ಆದ್ಮೇಲೆ ನೋಡಿದೀವಿ. ನೀವು ಸಖತ್ತಾಗಿ ಮಾಡ್ತೀರಾ. ಹುಲಿವೇಷ ಹೆಂಗ್ ಸ್ಟಾರ್ಟ್ ಆಯ್ತು? ಹುಲಿವೇಷ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಒಂದು ಕತೆ ಇದೆ, ಅದನ್ನ ಹೇಳ್ಬೋದು. ಸೊ ಅದು ಮಂಗಳಾದೇವಿಯಿಂದ ಸ್ಟಾರ್ಟ್ ಆಯ್ತು ಅಂತ ನಂಬ್ತಾರೆ. ಉಡುಪಿಯವ್ರು ಸ್ವಲ್ಪ ಸಿಟ್ ಮಾಡ್ಕೋಬಹುದು, ಬಟ್ ಅವ್ರದ್ದು ಕತೆ ಬಟ್ ಉಡುಪಿಲೂ ಜಾಸ್ತಿ ಆಗುತ್ತಲ್ಲ ಅದು? ಹೌದು. ಉಡುಪಿಯಲ್ಲಿ ವಿಟ್ಲಪಿಂಡಿಯಲ್ಲಿ ಹೌದು. ಕೃಷ್ಣನ ಮುಂದೆ ಕುಣಿಯೋದು ಜಾಸ್ತಿ ಆಗುತ್ತೆ. ಬಟ್ ನಾನು ಹೌದು. ಮಂಗಳೂರಿನ ಕತೆ ಹೇಳ್ತೀನಿ.
ಅಂಡ್ ನನಗೆ ಎರಡೂ ಕೂಡ ಕೆಲವರು ಅದಕ್ಕೂ ಜಗಳ ಮಾಡಿ ಉಡುಪಿ ಇದು ಚೆನ್ನಾಗಿರುತ್ತೆ, ಮಂಗಳೂರು ಚೆನ್ನಾಗಿ, ನನಗೆ ಆತರ ಡಿಫ್ರೆನ್ಸೇ ಕಾಣಿಸಿಲ್ಲ. ಎರಡೂ ಬಹಳ ಸುಂದರವಾಗಿ ಕಾಣಿಸುತ್ತೆ ನನಗೆ, ಬಹಳ ಚೆನ್ನಾಗಿರುತ್ತೆ. ಬಟ್ ನನಗೆ ಉಡುಪಿದು ಯಾವತ್ತೂ ಕೂಡ ಒಂದು ಲಾಸ್ಯ ತರ ಕಾಣಿಸುತ್ತೆ, ಬ್ಯೂಟಿ, ಗ್ರೇಸು, ಕಲರ್ಫುಲ್ ಕಲರ್ ಜಾಸ್ತಿ ಇರುತ್ತೆ. ಅಲ್ಲಿ ಒಂದೇ ಅಲ್ಲಿ ಕಲರ್ ಚೆನ್ನಾಗಿರುತ್ತೆ, ಅದೊಂಥರ ಲಾಸ್ಯ, ಪಾರ್ವತಿ ತರ ಬಹಳ ಸುಂದರ. ಇದೊಂಥರ ನನಗೆ ತಾಂಡವ ತರ ಕಾಣಿಸುತ್ತೆ, ಒಂದ್ ಸ್ವಲ್ಪ ಲಿಟಲ್ ಮೋರ್ ಕಾಲ್ನೆಲ್ಲ ಹೊಡೆಯೋದು ಜಾಸ್ತಿ, ಸೊ ಅದೆಲ್ಲ ಇಲ್ಲಿ ಜಾಸ್ತಿ. ಸೊ ದಿಸ್ ಇಸ್ ದ ನನಗೆ ಕಾಣಿಸೋದು. ಸೊ ಕಮೆಂಟ್ ಅಲ್ಲಿ ಜಗಳ ಮಾಡ್ಬೋದು ಅವರು. ಸೊ ಮೊದ್ಲಿನ ಕಾಲದಲ್ಲಿ ಮಂಗಳಾದೇವಿ ಮುಂದೆ, ಮಂಗಳಾದೇವಿ ಮಂಗಳೂರು ಅಂತ ಹೆಸರು ಬರೋದಕ್ಕೆ ಮಂಗಳಾಂಬಿಕೆ ಕಾರಣ. ಸೊ ಅವಳ ತೊಡೆ ಮೇಲಿರುವಂತ ಊರು, ಅವಳ 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 ಮಡಿಲಲ್ಲಿರುವಂತ ಊರು ಮಂಗಳೂರು. ಓಕೆ, ಸೊ ಆ ಮಂಗಳಾಂಬಿಕೆಯ ಮುಂದೆ ಮೊದ್ಲಿನ ಕಾಲದಲ್ಲಿ ಈ ಕೈ ಕಾಲಲ್ಲಿ ಸ್ವಲ್ಪ ಶಕ್ತಿ ಇರಲ್ಲ ಮಕ್ಕಳಿಗೆ, ನಡೆಯೋಕೇನೋ ಕಷ್ಟ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಸ್ವಲ್ಪ ಅಸ್ವಸ್ಥತೆ ಇರುತ್ತೆ, ಏನೋ ಒಂದು ಉಪ್ಸ ಇರುತ್ತೆ, ಎಲ್ಲದೂ ಈ ತರ ಆರೋಗ್ಯ ಸಮಸ್ಯೆ ಇದ್ದಾಗ ಆಗ ಆ ತಾಯಿ ಹರಕೆ ಹೇಳ್ಕೊತಾ ಇದ್ಲು. ತುಳುವಲ್ಲಿ ಹೇಳ್ಬೇಕಂದ್ರೆ, ಅಪ್ಪೆ ಎನ್ನ ಜೈದಿನ ಬಾಲೆ ಪರಪು ಲಕ್ಕಾಂಡ, ಪರಪುನ ಬಾಲೆ ಕುಲ್ಲು ಲಕ್ಕಾಂಡ, ಕುಲ್ಲುನ ಬಾಲೆ ಉಂತು ಲಕ್ಕಾಂಡ, ಉಂತನ ಬಾಲೆ ನಡಪು ಲಕ್ಕ ಅಂದಾಂಡ, ಕರತಡಿತ ಕರಿ ಪೂಜದ ಮಂಜಲ್ ಪೂಜದ ನಿಕ್ಕ ಪಿಲಿ ಮಲ್ಪು ಅಂತ. ಅಂದ್ರೆ ನನ್ನ ಮಲ್ಕೊಂಡಿರುವಂತಹ ಮಗು ಕೂತ್ಕೊಳ್ಳೋ ತರ ಇರೋ ಮಗು, ನಿಂತ್ಕೊಳ್ಳೋ ತರ ಆದ್ರೆ, ಮಲ್ಕೊಂಡಿರುವಂತ ಮಗು ಹರಿಯೋ ತರ ಆದ್ರೆ, ಹರಿಯೋ ತರ ಇರೋ ಮಗು ಕೂತ್ಕೊಳ್ಳೋ ತರ ಆದ್ರೆ, ಕೂತ್ಕೊಳ್ಳೋ ತರ ಇರೋ ಮಗು ನಿಂತ್ಕೊಳ್ಳೋ ತರ ಆದ್ರೆ, ನಿಂತ್ಕೊಳ್ಳೋ ತರ ಇರೋ ಮಗು ನಡೆಯೋ ತರ ಆದ್ರೆ, ನಿನ್ನ ಅಂದ್ರೆ ಈ ಮಡಿಕೆ ಅಡಿಯ ಕರಿ ಹಚ್ಚಿ ಅರಿಶಿಣ ಹಚ್ಚಿ ನಿನ್ನ ಹುಲಿಯನ್ನಾಗಿ ನಾನು ನಿನ್ನ ಮುಂದೆ ಕೊಡಿಸ್ತೇನೆ ಅಂತ. ಮಂಗಳಾಂಬಿಕೆ ಸಿಂಹ ಅಥವಾ ಹುಲಿ ವಾಹನ ಅಲ್ಲ, ಹಾಗಾಗಿ ಅದು ಹರಕೆ ಆಗಿ ಸ್ಟಾರ್ಟ್ ಆಯ್ತು. ಅದನ್ನ ಗರುಡ ಗಮನ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ಆದ್ರೆ ಇಷ್ಟು ಡೀಟೇಲ್ ಆಗಲ್ಲ. ಬಟ್ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಇವತ್ತು ಬೇರೆ ಬೇರೆ ರೀತಿ, ಅಂದ್ರೆ ನನಗೆ ಬಹಳ ಖುಷಿ ಆಗೋದು ಆ ಜಾಗದ್ದು ಏನಂತ ಹೇಳಿದ್ರೆ, ಅಲ್ಲಿ ನೀವು ನಮ್ಮ ಸಂಸ್ಕೃತಿ ಉಳಿಬೇಕು, ಹುಲಿ ವೇಷ ಉಳಿಬೇಕು ಅಂತ ಯಾರು ಫೈಟ್ ಮಾಡಲ್ಲ. ಎಲ್ರು ಕೂಡ ನಾನು ಹುಲಿ ವೇಷ ಹಾಕ್ಬೇಕು ಅಂತ ಫೈಟ್ ಮಾಡ್ತಾರೆ. ಸೊ ನನಗೆ ಹುಲಿ ವೇಷ ಕುಣಿಯೋದು, ಐ ಥಿಂಕ್ ಎಲ್ಲಾ ಕಡೆ ಕೂಡ ಅದು ಬರ್ಬೇಕು. ಅಂದ್ರೆ ಒಂದು ಡೊಳ್ಳು ಕುಣಿತ ಇರ್ಬೋದು, ಅಥವಾ ವೀರಗಾಸೆ ಇರ್ಬೋದು, ಅದೆಲ್ಲ ಕೂಡ ಬರೀ ಒಂದು ಮ್ಯೂಸಿಯಂ ಅಲ್ಲಿ ಶೋ ಅಲ್ಲಿ ತೋರಿಸುವಂತಹ ಎಲಿಮೆಂಟ್ ಆಗಿ ಉಳ್ಕೋಬಾರ್ದು. ಅದು ಜನರಲ್ಲಿ ಉಳ್ಕೋಬೇಕು, ಆ ಸಂಸ್ಕೃತಿಯಲ್ಲಿ ಉಳ್ಕೋಬೇಕು, ಆಗ ಅದು ಚಂದ ಅಂತ ಅನ್ಸುತ್ತೆ. ಕರೆಕ್ಟ್. ನಾನು ಈ ಮೊನ್ನೆ ಆದಾಗ, ಏನು ಉಡುಪಿಲಿ ಆದಾಗ, ಯಾರ್ದೋ ಒಬ್ಬರದ್ದು ಫೋಟೋ ಹಾಕಿದ್ರು, ಇವರು ಇಷ್ಟು ಕೋಟಿ ವರ್ತ್, ಬಟ್ ಅವರು ಹುಲಿದೆ ಇದು ಪೇಂಟ್ ಹಾಕಿಸ್ಕೊಂಡು. ಅದು ಇಂಪಾರ್ಟೆಂಟ್ ಅಲ್ಲ, ಅಲ್ಲ ಅಂದ್ರೆ ಹೇಳಿದ್ರು, ಖುಷಿ ಆಗೋದು. ಈಗ ಅಲ್ಲಿ ನೀವ್ ಹೇಳಿದ್ರಲ್ಲ, ಅಲ್ಲಿ ಡಾಕ್ಟರ್ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು ಒಟ್ಟಿಗೆ ಕುಣಿತಾ ಇರ್ತಾರೆ, ಹುಲಿ ವೇಷ ಕಲರ್ ಹಾಕ್ಬಿಟ್ಟು. ಅಂದ್ರೆ ಇಬ್ರು ಒಂದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ಭಾರಿ ಖುಷಿ ಅಂತ. ಪರ್ಯಾಯ ಅಂದ್ರೆ ನನ್ಗೆ ನೋಡ್ತಿರ್ತೀನಿ, ಅರ್ಥ ಆಗಿಲ್ಲ ಏನು ಅಂತ ಪರ್ಯಾಯ ಅಂದ್ರೆ. ಸೊ ಎಲ್ಲ ತುಂಬಾ ಕಲ್ಚರಲ್ ಹೋಗ್ಬಿಟ್ಟು. ಸೊ ಉಡುಪಿಯಲ್ಲಿ ಅಷ್ಟ ಮಠಗಳಿದೆ. ಸೊ ಅಷ್ಟ ಮಠಗಳಲ್ಲಿ ಪೂಜೆ ಮಾಡೋದಕ್ಕೆ ಒಂದೊಂದು ಸೆಗ್ಮೆಂಟ್ ಕೊಡ್ತಾರೆ, ಒಂದೊಂದು ಟೈಮ್ ಕೊಡ್ತಾರೆ. ನಂಗೆ ಎಷ್ಟು ವರ್ಷ ಅಂತ ಮರ್ತೋಗಿದೆ, 2 ವರ್ಷ ಏನೋ ಆತರ ಇದೆ. ಸೊ ಅದು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹೋಗುತ್ತಲ್ವಾ, ಟ್ರಾನ್ಸಿಷನ್ ಇಸ್ ಪರ್ಯಾಯ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನನಗೆ ಗೊತ್ತಿದ್ದ ಹಾಗೆ. ಸೊ ಅದು ಅಂದ್ರೆ ಈ ಮಠದಿಂದ ಆ ಮಠಕ್ಕೆ ಹೋದಾಗ ಒಂದು ಸೆಲೆಬ್ರೇಷನ್. ಸೊ ಅವರೆಲ್ಲ ಇದನ್ನು ಕೂಡ ಅವ್ರಿಗೆ ಬಿಟ್ಕೊಡ್ಬೇಕು, ಮತ್ತೆ ಅವ್ರಿಗೆ ಬರೋದು ಎಲ್ಲರೂ ಇಷ್ಟು ವರ್ಷ ಆದ್ಮೇಲೆ ಮತ್ತೆ 8ನೇ ಮಠಕ್ಕೆ ಬರುತ್ತೆ, ಆತರ. ಸೊ ಐ ಥಿಂಕ್ ದಟ್ ಇಸ್ ಪರ್ಯಾಯ. ಸೊ ಆಗ್ಲೇ ಮಂಗಳಾದೇವಿ ಬಗ್ಗೆ ಮಾತಾಡ್ತಿದ್ವಿ, ತಾಯಿ ಬಗ್ಗೆ ಮಾತಾಡ್ತಿದ್ವಿ. ಈ ಥ್ರೂ ಔಟ್ ದ ಕಾನ್ವರ್ಸೇಷನ್ ನೀವು ಹೇಳ್ತಿದ್ವಿ, ನಮ್ ತಾಯಿ ಕೆಲ್ಸಕ್ಕೆ ಹೋದ್ರು, ಮತ್ತೆ ತಾಯಿ ಸೊ ರಾಜ್ ಬಿ ಶೆಟ್ಟಿ ಮತ್ತೆ ಅವರ ತಾಯಿ ಸಂಬಂಧ, ಐ ಮೀನ್ ನೀವ್ ಎಕ್ಸ್ಪ್ಲೈನ್ ಮಾಡಿ, ವಾಟ್ ಎಕ್ಸಾಕ್ಟ್ಲಿ? ಐ ಥಿಂಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅಂದ್ರೆ ಹೆಚ್ಚಿನ ಸಲ ನಾವು ಬದುಕನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನನ್ನ ಬದುಕು ತುಂಬಾ ಕಾಂಪ್ಲಿಕೇಟ್ ಆದ್ರೆ ಮಾತ್ರ ಅವ್ರಿಗೆ ನಾ ಹೇಳ್ಕೊಳ್ಳಲ್ಲ, ಅವ್ರು ಟೆನ್ಷನ್ ಮಾಡ್ತಾರೆ ಅನ್ನುವಂತ ಸಮಯದಲ್ಲಿ ಮಾತ್ರ. ಇಲ್ಲ ಅಂದ್ರೆ ನಾನು ಎಲ್ಲದನ್ನು ಹೇಳ್ಕೊತೀನಿ, ಏನಾಗ್ತಾ ಇದೆ, ಹೇಗ ಅನಿಸ್ತಾ ಇದೆ, ಅದೆಲ್ಲದೂ ಕೂಡ. ಅವರು ಕೂಡ ನಾನು ಹೋದ ತಕ್ಷಣ ಅವರು ಎಲ್ಲದೂ ಕೂಡ ಆ ಬೆಳಿಗ್ಗೆನ ಸಾಯಂಕಾಲ ತನಕ ಏನಾಯ್ತು, ಅಥವಾ ನಾನು ಎಷ್ಟು ಟೈಮ್ ಬಿಟ್ಟಾದ್ಮೇಲೆ ಏನಾಯ್ತು, ಅದೆಲ್ಲದನ್ನು ಕೂಡ ಹೇಳ್ಕೊತಾರೆ. ಹೇಳ್ಕೊಂಡು ಸೊ ಎಷ್ಟೋ ಸಲ ಐ ಕ್ಯಾನ್ ಕ್ರಿಟಿಕ್ ಹರ್. ನಾನು ತುಂಬಾ ಓಪನ್ ಆಗಿ ಹೇಳ್ಬೋದು, ನೀವು ಯೋಚನೆ ಮಾಡ್ತಾ ಇರೋ ರೀತಿ ಸರಿ ಇಲ್ಲ ಅಂತ. ಅವರು ಕೂಡ ನನಗೆ ತುಂಬಾ ಓಪನ್ ಆಗಿ ಹೇಳ್ಬೋದು, ಅಂದ್ರೆ ನೀನೇನೋ ಸರಿ ಮಾಡ್ತಾ ಇಲ್ಲ, ನಂಗೇನೋ ಸರಿ ಕಾಣಿಸ್ತಾ ಇಲ್ಲ ನೀನ್ ಹೇಳ್ತಾ ಇರೋದು ಅಂತ. ಸೊ ನಾವು ಮೊದ್ಲಿಂದ ಕೂಡ ಹಾಗಿದ್ದೀವಿ. ಸೊ ಶೀಸ್ ಸ್ಟ್ರೈಟ್, ನಾನು ಕೂಡ ಅಷ್ಟೇ ಸ್ಟ್ರೈಟ್. ಅಲ್ಲಿ ತಾಯಿಂದನೇ ಆ ಗುಣ ಬಂದಿದ್ದ, ಅಂದ್ರೆ ಮೇ ಬಿ ಹೌದು ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ನಾನೊಂದು ಅದೊಂದು ಟಿವಿ ಚಾನಲ್ ಇದಕ್ಕೆ ಶೋಗ್ ಹೋದಾಗ
ಮೈಕ್ ಹಿಡ್ದಾಗ ನಂಗೆ ಗೊತ್ತಾಯ್ತು ನಾನು ಇದೇ ರೀತಿ ಮಾತಾಡೋದಲ್ಲ ಅಂತ. ಅವರು ಕೂಡ ಏನು ಮುಚ್ಚು ಮರೆ ಇಲ್ಲದೆ ಸ್ಟ್ರೈಟ್ ಆಗಿ ಹೇಳ್ತಾರೆ ಎಲ್ಲದು ಕೂಡ. ಓಕೆ ಓಕೆ. ಸೊ ಮೇ ಬಿ ತಾಯಿಯಿಂದ ಬಂತು ಅನ್ಸುತ್ತೆ. ಅಂದ್ರೆ ನಿಮ್ಮ ತಾಯಿ ನೀವು ಒಟ್ಟಿಗೆ ಹೋಗಿದ್ರು ಅಂತನಾ? ಹೌದು, ಒಂದು ಶೋಗ್ ಹೋಗಿದ್ವಿ. ಓಕೆ ಓಕೆ ಓಕೆ. ಸೊ ಆಗ ಕೇಳಿದ್ರು ನಿಮ್ ಮಗ ಹೇಗಿದ್ದ ಅಂತ. ನಾನು ಹೇಳ್ತಾ ಇದ್ದೆ ಅದಕ್ಕಿಂತ ಮುಂಚೆ ನನ್ನ ತಾಯಿಗೆ ನಾನು ಚಿಕ್ಕವನಿರ್ಬೇಕಾದ್ರೆ ಏನಾಗ್ಬೇಕಿತ್ತು ಆಸೆ ಅಂತ ಕೇಳಿದ್ರು. ಅದಕ್ಕೆ ನಾ ಹೇಳ್ದೆ ನನ್ನ ತಾಯಿಗೆ ಏನು ಆಸೆನೇ ಇರ್ಲಿಲ್ಲ, ಅವ್ರಿಗೆ ಇದ್ದಿದ್ದು ಒಬ್ಬ ಮನುಷ್ಯ ಆದ್ರೆ ಸಾಕು ಅಂತ. ಸೊ ಆಮೇಲೆ ಅವ್ರು ಬಂದಾಗ ಅವ್ರ ಹತ್ರ ಕೇಳಿದ್ರು, ಅವರು ಅದೇ ಹೇಳಿದ್ರು, ನಾವ್ ಮನುಷ್ಯ ಆದ್ರೆ ಸಾಕು ಅಂತಿದ್ದೆ ಮತ್ತೆ ಹೊಡಿಯಕ್ಕೆ ಯಾವ್ದಾದ್ರು ಇದು ಕೋಲ್ಗಿಲ್ ಹಿಡ್ಕೊಂಡು ಹೋಗ್ತಾ ಇದ್ರ ಅಂತ. ಇಲ್ಲ ನಾ ಕತ್ತಿನ ಹಿಡ್ಕೊಂಡು ಹೋಗ್ತಿದ್ದೆ ಅಂದ್ರು. ಹೌದು, ಕತ್ತಿ ಹಿಡ್ಕೊಂಡು ಹುಡ್ಸ್ಕೊಂಡ್ ಬರ್ತಾ ಇದ್ರು. ಯಾಕೆ ಅಂತ ಕೇಳಿದ್ರು. ಅಲ್ಲ, ಸಮಾಜಕ್ಕೆ ಸರಿ ಇಲ್ದಿರೋ ಮಗ ಇರ್ಲೇಬಾರ್ದು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಲೈಕ್ ಶಿ ವಿಲ್ ನೆವರ್ ಡಿಫೆಂಡ್. ಈಗ ನೀವೇನಾದ್ರು ಬಂದ್ ತಪ್ಪು ಹೇಳಿದ್ರೆ ನಿಮ್ ಮಗ ಇದ್ ತಪ್ಪು ಮಾಡಿದಾನೆ ಅಂತ, ಅವ್ರಿಗೆ ತಪ್ಪು ಅಂತ ಅನ್ಸಿದ್ರೆ ಅವ್ರು ನನ್ನ ಡಿಫೆಂಡ್ ಮಾಡಲ್ಲ, ನನ್ ಕ್ವಶನೇ ಮಾಡ್ತಾರೆ, ಯಾಕೆ ಅವ್ರಿಗೆ ಹಂಗ್ ಮಾಡ್ದೆ ಅಂತ ಕೇಳೋ ತರದಲ್ಲಿ. ಅಲ್ಲ ಬಟ್ ಈಗ ನಂಗೆ ಅಂದ್ರೆ ಸುಮಾರು ಜನ ಫ್ರೆಂಡ್ಸ್ ಇರೋದ್ರಿಂದ ಟೀಚರ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ, ಟೀಚರ್ಸ್ ಏನಾದ್ರು ಮಕ್ಳಿಗೆ ಬೈದ್ರೆ ಅಮ್ಮಂದಿರ್ ಬಂದು ಟೀಚರ್ಸ್ ಮೇಲೆ ಜಗಳ ಮಾಡೋದು. ನೀವ್ ಹೆಂಗೆ ನಮ್ಮ ಮಗನ್ಗೆ ಬೈದ್ರಿ, ಅವ್ರು ಹೊಡೆದ್ರಿ ಅಂತ. ಸೊ ಎಲ್ಲೋ ಒಂದ್ ಕಡೆ ಐ ಮೀನ್ ಸಾಫ್ಟ್ ಪೇರೆಂಟಿಂಗ್ ಇಸ್ ಅಫೆಕ್ಟಿಂಗ್ ನೆಕ್ಸ್ಟ್ ಜನರೇಷನ್ ಅಂತ ಅನ್ಸುತ್ತಾ? ಸಾಫ್ಟ್ ಪೇರೆಂಟಿಂಗ್ ಇಸ್, ಐ ಲವ್ ಸಾಫ್ಟ್ ಪೇರೆಂಟಿಂಗ್. ಬಟ್ ಆದ್ರೆ ಏನಂದ್ರೆ ಅದ್ರಲ್ಲೊಂದು ಡೀಪ್ ಆದ ಕಮಿಟ್ಮೆಂಟ್ ಇರಬೇಕು. ನೀವು ಮಕ್ಳಿಗೆ ಫೋನ್ ಕೊಟ್ಬಿಟ್ಟು ಆಮೇಲೆ ಸಾಫ್ಟ್ ಪೇರೆಂಟಿಂಗ್ ಮಾಡಕ್ ಆಗಲ್ಲ. ನೀವ್ ಎಷ್ಟು ಅಟೆಂಟಿವ್ ಇದೀರಾ ಅಂತ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಮಕ್ಳಿಗೆ ನಾವು 1000 ನಮಗ್ ಬೇಕಾದಂಗೆ ನಾವು ಸುಳ್ಳು ಹೇಳಿರ್ತೀವಲ್ವಾ, ನೀವು ನಿಜ ಹೇಳ್ದಾಗ್ಲೂ ಮಕ್ಳು ನಂಬಲ್ಲ. ಕರೆಕ್ಟ್. ಅಂದ್ರೆ ಈಗ ಸಣ್ಣ ಸಣ್ಣ ಪಾಸಿಟಿವ್ನೆಸ್ ಕಲಿಸ್ತಾ ಇರ್ತೀವಿ, ತಿನ್ನು ಇಲ್ಲಾಂದ್ರೆ ಅಣ್ಣಂಗ್ ಕೊಟ್ಬಿಡ್ತೀನಿ ಅಂತ. ಅಲ್ಲೊಂದು ಅಂದ್ರೆ ನಿನ್ಗೆ ಅಗತ್ಯ ಇಲ್ಲ ಅಂದ್ರೂ ತಿನ್ನು, ಯಾಕಂದ್ರೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಹೋಗುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲದೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಈ ತರ 1000 ರಾಂಗ್ ಪೇರೆಂಟಿಂಗ್ ಗಳನ್ನ ಮಾಡಿ ಆಮೇಲೆ ನೀವು ಸಾಫ್ಟ್ ಪೇರೆಂಟಿಂಗ್ ಮಾಡ್ತಾ ಇದ್ದಾಗ ಅದು ಗೊತ್ತಿಲ್ಲ ನಂಗೆ. ಅಂದ್ರೆ ನಿಮ್ದು ಅಂತ ಸಾಫ್ಟ್ವೇರ್ ಅಂದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ಹಾರ್ಡ್ ಪೇರೆಂಟಿಂಗ್. ಮಕ್ಕಳನ್ನ ಹೊಡಿಬೇಕು ಬಡಿಬೇಕು ಅದನ್ನೆಲ್ಲ ನಾನು ನಂಬಲ್ಲ. ಬಟ್ ನೀವು ಅಟೆಂಡ್ ಆಗ್ಬೇಕು, ಮಕ್ಕಳ ಜೊತೆ ಇರ್ಬೇಕು, ನೀವು ಮಕ್ಕಳ ಜೊತೆ ನೋಡ್ಬೇಕು, ಬೆಳಿಬೇಕು. ಸೊ ಅದಕ್ಕೋಸ್ಕರ ನಂಗೆ ಅದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ ಅನ್ಸೋದು. ನಂಗೆ ಗೊತ್ತಿಲ್ಲ, ಅಂದ್ರೆ ನನ್ನ ಪೇರೆಂಟಿಂಗ್ ಬಗ್ಗೆ ಮಾತಾಡೋಕೆ ನಂಗೆ ಎಷ್ಟು ಅರ್ಹತೆ ಇದೆ ಗೊತ್ತಿಲ್ಲ ನಂಗೆ. ನಾನು ಜಾಸ್ತಿ ಅಂದ್ರೆ ನಾಯಿಗಳನ್ನ ಪೇರೆಂಟಿಂಗ್ ಮಾಡಿದ್ದೀನಿ, ಅದು ಕೂಡ ತುಂಬಾ ಶಾರ್ಟ್ ಟೈಮ್ಗೆ. ಬಟ್ ನನಗೇನಾದ್ರೂ ಅವಕಾಶ ಸಿಕ್ಕರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ನಮ್ಗೆ ಅಂದ್ರೆ ಯಾರ್ಯಾರು ಘಟ್ಟದಲ್ಲಿ ಇರ್ತೀವಿ ಅಂತ ಕರೀತಾರೋ ಅವ್ರಿಗೆ ಮಂಗಳೂರು ತುಂಬಾ ಫ್ಯಾಸಿನೇಟಿಂಗ್ ಅನ್ಸುತ್ತೆ. ಹೊಸ ಕಲ್ಚರು ಏನು ಇದು ಅಂತ ತಿಳ್ಕೊಳಕ್ಕೆ ನನಗೂ ತುಂಬಾ ಆಸೆ ಇತ್ತು. ಅಂಡ್ ರಾಜ್ ಬಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಗಿತ್ತು ಅಂದ್ರೆ ಎಲ್ಲರ ಜೊತೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಆಲ್ ರೌಂಡರ್ಸ್. ಥ್ಯಾಂಕ್ ಯು ಸೋ ಮಚ್.